ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಸೊ ಎಲ್ಲರಿಗೂ ಸಾಟರ್ಡೆ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್. ಸೊ ವೀಕೆಂಡ್, ಸೊ ಎಲ್ಲರೂ ಆರಾಮಾಗಿ ಮನೆಯಲ್ಲಿ ಕೂತಿದ್ದೀರಾ. ಹಾಗೇನೆ ಯಾರಾದ್ರೂ ಊಟನೂ ಕೂಡ ಮುಗಿಸಿದ್ರೆ ತುಂಬಾ ಒಳ್ಳೇದು. ಸೊ ಊಟ ಮುಗಿಸ್ಕೊಂಡು ಅಟ್ಲೀಸ್ಟ್ 1 or 2 hours ಬಿಫೋರ್ ಸ್ಲೀಪ್ ತುಂಬಾ ಒಳ್ಳೇದು ಅಂತಾರೆ ಹೆಲ್ತ್ಗೆ. ಸೊ ಅದಕ್ಕೆ ಅಂತ ಒಂದು ಪರ್ಫೆಕ್ಟ್ ಟೈಮ್. ನಾವು ಕೂಡ ನಿಮಗೆ ಅಟ್ಲೀಸ್ಟ್ 8:30 ಊಟ ಮಾಡ್ಕೊಳ್ಳಿ, 9 o'clock ಹಂಗೆ ರೆಡಿ ಆಗಿ ಈ ತರ ಒಬ್ರು ಸಕ್ಸಸ್ಫುಲ್ ಪರ್ಸನ್ದು ಸ್ವಲ್ಪ ಅವರ ಒಂದು ಸ್ಟೋರಿ ಕಂಪ್ಲೀಟ್ ನಾನು ಕವರ್ ಮಾಡಕ್ ಬಿಡ್ತಾ ಇಲ್ಲ. ಸೊ ಅದರಲ್ಲಿ ಕೆಲವು ಪಾರ್ಟ್ ನ ಮಾತ್ರ ತಗೊಂಡು ಅವರ ಒಂದು ಜರ್ನಿಲಿ ನಮ್ಮ ಹತ್ರ ಶೇರ್ ಮಾಡಿ ಅಂತ ಹೇಳಿ, ಓನ್ಲಿ ಕೆಲವು ಪಾರ್ಟ್ ನ ಅದೊಂದು ಅವರ ಒಂದು ಜರ್ನಿಲಿ ಆಗಿರುವಂತ ಕೆಲವು ಘಟನೆಗಳು ಕತೆ ರೀತಿಯಲ್ಲಿ ನೀವು ರಾತ್ರಿ ಕೇಳ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಪ್ರೋಗ್ರಾಮ್. ಅದಕ್ಕೆ ಊಟ ಮಾಡ್ಕೊಂಡು ಕೂತಿದ್ರೆ ತುಂಬಾ ಒಳ್ಳೇದು. ಊಟ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಊಟ ಮಾಡ್ತಾನೆ ಇದನ್ನ ಕೇಳ್ಬೋದು. ಸೊ ಟಿವಿ ಬೇಕಾದ್ರೆ ಆಫ್ ಮಾಡ್ಕೊಂಡು ಬೇಕಾದ್ರೆ ಇದನ್ನ ಕೇಳಿ. ಸೊ ಮೋಸ್ಟ್ಲಿ ಇದು ನಿಮಗೆ ಒಂದು ಒಳ್ಳೆ ಡೈರೆಕ್ಷನ್ ಗೆ, ಹಾಗೇನೆ ನಿಮ್ಮ ಒಂದು ಬಿಲೀಫ್ ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಟಿವಿ ನೋಡಿದ್ರೆ ಎಷ್ಟು ಸ್ಟ್ರಾಂಗ್ ಮಾಡುತ್ತೆ ಅನ್ನೋ ಗೊತ್ತಿಲ್ಲ, ಆದ್ರೆ ಇದು ಖಂಡಿತ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನಾವು ಆಲ್ರೆಡಿ ನೆನ್ನೆ ಹೇಳ್ದಂಗೆ ಕೊನೆ ಹಂತಕ್ಕೆ ಬಂದಿದೀವಿ. ಲಾಸ್ಟ್ 10 days ಅಂತ ಹೇಳಿದೆ. ಇವಾಗ ನಮ್ಮ ಹತ್ರ ಇರೋದು 9 days. ಈ 9 ದಿನ ನಮ್ಮ ಹತ್ರ ಬರ್ತಾ ಇರುವಂತ ಇನ್ನೂ 9 ರತ್ನಗಳು ನಮ್ಮ ಜೊತೆ ಅವರ ಒಂದು ಸಕ್ಸಸ್ಫುಲ್ ಜರ್ನಿಲಿ ಹೇಗೆ ಕೆಲವು ಏಳು ಬೀಳು ಬಂದ್ರು ಕೂಡ ಹೇಗೆ ಅವರು ಅವರ ಟೀಮ್ ಕೊಟ್ರು, ಹಾಗೇನೆ ಅವರ ಒಂದು ಬಿಲೀಫ್ ಹೇಗೆ, ಅವರ ಒಂದು ಎಜುಕೇಶನ್ ಹೇಗೆ ಅವ್ರನ್ನ ಸ್ಟ್ರಾಂಗ್ ಮಾಡಿ ಅವರ ಒಂದು ಜರ್ನಿ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಆಯ್ತು. ಅದನ್ನ ಶೇರ್ ಮಾಡುವಂತ ಒಂದು ಪ್ರೋಗ್ರಾಮ್ ಲಾಸ್ಟ್ 9 days. ಇದುವರೆಗೂ ನಮ್ಮ ಹತ್ರ ಆಲ್ಮೋಸ್ಟ್ 19 ಲೀಡರ್ಸ್ ಅವರ ಒಂದು ಸಕ್ಸಸ್ಫುಲ್ ಜರ್ನಿನ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು 9 ಜನ ಲೀಡರ್ಸ್ ನಮ್ಮ ಜೊತೆ ಇರ್ತಾರೆ. ಇನ್ನೂ ಬೇಕಾದಷ್ಟು ಜನ ಹೇಗೆ ಕನೆಕ್ಟ್ ಮಾಡೋದು ನೋಡೋಣ. ಸೊ ಇನ್ನು ಬೇಕಾದಷ್ಟು ನಮ್ಮ ಹತ್ರ ಟೈಮ್ ಇದೆ. ಸೊ ಬರೀ 28 ದಿನ ಮಾತ್ರ ಅಲ್ಲ, ಇನ್ನು ಬೇಕಾದಷ್ಟು ಸೆಷನ್ಸ್ ಮೋಸ್ಟ್ಲಿ ಮುಂದೆ ಏನಾದ್ರು ಬರ್ಬೋದು, ನೋಡೋಣ. ಓಕೆ, ಸೊ ನಿನ್ನೆ ಇದೇ ಒಂದು ಜರ್ನಿಲಿ, ಇದೇ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಮ ಜೊತೆ ಇದ್ದಿದ್ದು ಶಿವಮೊಗ್ಗದಿಂದ ನಮ್ಮ ಚಂದ್ರಶೇಖರ್ ಅವರು. ಸೊ ಬ್ಯಾಂಗ್ಳೂರಲ್ಲಿ ಇಲ್ಲ ಕರ್ನಾಟಕದಲ್ಲಿ ಚಂದ್ರಶೇಖರ್ ಅಂತ ಹೇಳಿದ್ರೆ ಯಾವಾಗ್ಲೂ ಮಾಡ್ಕೊ ಬರೋದು ಮಿರಾಕಲ್ ಚಂದ್ರು ಸರ್, ಇಲ್ಲ ಅಂತ ಹೇಳಿದ್ರೆ ಡೈಮಂಡ್ ಚಂದ್ರು ಅಂತ ಎಲ್ಲರೂ ಹೇಳ್ತಾರೆ. ಅದೇ ತರ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಅವರ ಅಪ್ಲೈನ್ ಇಲ್ಲ ಅವರ ಗುರುಗಳು ಅಂತ ನಂಬ್ಕೊಂಡಿರುವಂತ ಕಂಪ್ಲೀಟ್ ಸರೆಂಡರ್ ಮಾಡಿ ಫಾಲೋ ಮಾಡ್ತಾ ಇರುವಂತ ಪರ್ಸನ್ ನಮ್ಮ ಚಂದ್ರು ಅವರು. ಹೇಗೆ ಅಪ್ಲೈನ್ ಬೇರೆ ಕಡೆ ಹೋದ್ರು ಅಂತ ಅವ್ರನ್ನೇ ಫಾಲೋ ಮಾಡಿ ಹೇಗೆ ಶಿವಮೊಗ್ಗ ಏರಿಯಾ ಹಾಗೇನೆ ಹಾವೇರಿ ಇಲ್ಲ ಸೆಂಟ್ರಲ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಹೇಗೆ ಅವರ ಟೀಮ್ ನ ಬೆಳೆಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ವೆರಿ ಸಕ್ಸಸ್ಫುಲ್, ಹಾಗೇನೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್. ನಾನು ಕೂಡ ಪರ್ಸನಲ್ ಆಗಿ ನಾನು ಕೂಡ ನೋಡಿರುವಂತದ್ದು ಹೇಗೆ ಅವ್ರು ಬಿಗಿನಿಂಗ್ ಅಲ್ಲಿ ಇದ್ರು, ಇವಾಗ ಹೇಗಿದ್ದಾರೆ, ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್. ಹಾಗೇನೆ ಮೋಸ್ಟ್ಲಿ ನಿನ್ನೆ ಅವ್ರಿಗೆ ಶೇರ್ ಮಾಡಿ ಬಿಟ್ನೋ ಇಲ್ಲ ಅವ್ರು ಶೇರ್ ಮಾಡಿದ್ರು, ನಾನು ಹೇಳಿರ್ಲಿಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ, ಆದ್ರೆ ಹೇಳಕ್ ಇಷ್ಟಪಡ್ತೀನಿ. ವೆರಿ ಶಾರ್ಟ್ಲಿ ಇನ್ನೊಂದು 2-3 months ಪೀರಿಯಡ್ ಅಲ್ಲಿ ಒಂದು ಲಕ್ಸುರಿಯಸ್ ಕಾರು ಕೂಡ ತಗೋತಾ ಇದ್ದಾರೆ. ಸೊ ಈ ಪ್ರೋಗ್ರಾಮ್ ಅಲ್ಲಿ ಎಲ್ಲಾ ಲೀಡರ್ಸ್ಗೂ ನಾನು ಆಲ್ರೆಡಿ ಹೇಳಿದ್ದೀನಿ, ದುಡ್ಡು ಇಲ್ಲ ಇನ್ಕಮ್ ಅವ್ರೇನ್ ತಗೋತಾ ಇದಾರೆ ಖಂಡಿತ ಶೇರ್ ಮಾಡಬೇಡಿ ಅಂತ. ಅದಕ್ಕೆ ಅದನ್ನ ನೋಡ್ಕೊಂಡು ಶೇರ್ ಮಾಡ್ಲಿಲ್ಲ. ಸೊ ಇನ್ನು ಯಾರೇ ಲೀಡರ್ಸ್ ಬಂದ್ರು ಕೂಡ, ಇದುವರೆಗೂ ಯಾರೇ ಲೀಡರ್ಸ್ ಬಂದಿದ್ದಾರೆ, ಸುಮಾರು ಜನ ಕ್ವಶನ್ ಕೇಳ್ತಾ ಇರ್ತಾರೆ, ಸರ್ ಅವ್ರ ಇನ್ಕಮ್ ಎಷ್ಟು, ಅವ್ರು ಏನ್ ಮಾಡಿದ್ದಾರೆ, ಇಲ್ಲ ಅವರ ಲಾಸ್ಟ್ ಮಂತ್ ಇನ್ಕಮ್ ಎಷ್ಟು ಅಂತ ಸುಮಾರು ಜನ ಕೇಳ್ತಿದ್ದಾರೆ. ಆದ್ರೆ ಎಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇಲ್ಲ, ಬಿಕಾಸ್ ದಿಸ್ ಪ್ರೋಗ್ರಾಮ್ ಈಸ್ ಫ್ರಮ್ ದಿಲ್ಸೆ. ಸೊ ಹಾರ್ಟ್ಲಿ ಮಾಡ್ಬೇಕಾದ್ರೆ ದುಡ್ಡು ಅಂತ ಯಾವತ್ತೂ ಕೂಡ ಮೈಂಡ್ ಅಲ್ಲಿ ಇಟ್ಕೊಳ್ಳಲ್ಲ. ಅದಕ್ಕೇನೆ ಸೊ ಹಾಗೇನೆ ಕೆಲವರು ದುಡ್ಡು ಸಂಪಾದನೆ ಮಾಡಿದರೆ ಆದ್ರೆ ದುಡ್ಡಿಗಿಂತ ಜಾಸ್ತಿ ಏನು ದುಡ್ಡು ಕೊಂಡ್ಕೊಳಕ್ ಆಗಲ್ಲ, ಅದನ್ನ ಕೊಟ್ಕೋತಾ ಇದ್ದಾರೆ ಅಂತ ಕನೆಕ್ಟ್ ಮಾಡಿದೀವಿ. ಅದಕ್ಕೆ ಚಂದ್ರು ಅವರು ಕೂಡ ನಿನ್ನೆ ಶೇರ್ ಮಾಡಿರಲಿಲ್ಲ ಅವರ ಇನ್ಕಮ್ ಎಷ್ಟು, ಇಲ್ಲ ಅವ್ರೇನ್ ಪರ್ಚೇಸ್ ಮಾಡ್ತಾ ಇದಾರೆ ಶೇರ್ ಮಾಡಿಲ್ಲ. ಲೈಟ್ ಆಗಿ ನಿಮ್ಗೆ ಕೊಟ್ಟಿದ್ದೀನಿ, ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಓಕೆ, ಸೊ ಈ ತರ ಒಂದು ಜರ್ನಿ. ಸೊ ವೆರಿ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ತಿದ್ದಾರೆ. ಒಂದು ಯಂಗ್ ಏಜ್ ಅಲ್ಲೇ ಬೇಕಾದಷ್ಟು ಅಚೀವ್ ಮಾಡಿದ್ದಾರೆ. ಸುಮಾರು ಯಂಗ್ಸ್ಟರ್ಸ್ ಕನ್ಸು ಕೂಡ ಕಾಣಕ್ಕಾಗಲ್ಲ ಆ ತರ ಒಂದು ಇನ್ಕಮ್ ಕೂಡ ಮಾಡ್ತಾ ಇದ್ದಾರೆ, ಅಷ್ಟು ಹೇಳ್ಬೋದು. ಸೊ ಇಷ್ಟು ಹೇಳಾದ್ಮೇಲೆ ಇವತ್ತು ಬರ್ತಾ ಇರುವಂತ ಲೀಡರ್ ನಿಮ್ಗೆ ಆಲ್ರೆಡಿ ಗೊತ್ತು. ಇವ್ರ ಬಗ್ಗೆ ಸುಮಾರು ಜನರಿಗೆ, ನಮ್ಮ ಸೀನಿಯರ್ ಲೀಡರ್ಸ್ಗೆ ಇವ್ರ ತುಂಬಾ ಪಾಪ್ಯುಲರ್ ಲೀಡರ್. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಸಕ್ಸಸ್ ಸೆಮಿನಾರ್ ಇದುವರೆಗೂ ನಮ್ಮ
ನಾನು ನೋಡ್ದಂಗೆ ಅಟ್ಲೀಸ್ಟ್ ಲಾಸ್ಟ್ 7 years ಅಲ್ಲಿ ಸಕ್ಸಸ್ಫುಲ್ ಸೆಮಿನಾರ್ಸ್ ಅಂತ ನೋಡೋ ಆಗಿದ್ರೆ ಇದುವರೆಗೂ ಈ ಒಂದು 7 years ಅಲ್ಲಿ ನಾನು ಇದುವರೆಗೂ ನೋಡದೇ ಇರುವಂತ ಒಂದು ರೆಕಾರ್ಡ್ ಆಕ್ಚುಲಿ ನಮ್ಮ ಥ್ಯಾಂಕ್ಸ್ ಟು ಅವರ್ ಸೀನಿಯರ್ ಲೀಡರ್ಸ್ 14 years ಬ್ಯಾಕೆ ಮಾಡಿದ್ದಾರೆ. ಸೊ ಇದುವರೆಗೂ ಒಬ್ಬ ಯಂಗ್ಸ್ಟರ್ ವಿತ್ ಇನ್ 25 years ಅಲ್ಲಿ ನೀವು ಮೋಸ್ಟ್ಲಿ ಇದುವರೆಗೂ ಯಾವುದೇ ಸಕ್ಸಸ್ ಸೆಮಿನಾರ್ ನನ್ನ ಪ್ರಕಾರ ಕೇಳಿರಲ್ಲ. ಆದ್ರೆ ಈ ಒಂದು ಸಕ್ಸಸ್ ಸೆಮಿನಾರ್ ಬಿಲೋ 25 years ಒಬ್ಬ ಪರ್ಸನ್ 14 years ಬ್ಯಾಕ್ ಕೊಟ್ಟಿದ್ದ ಪರ್ಸನ್ ಅದೇ ನಮ್ಮ BM ಸುರೇಶ್ ಅವರು. ಓಕೆ, ಸೊ ಇವರ ಒಂದು ಸಕ್ಸಸ್ ಸೆಮಿನಾರ್ನ ಇವಾಗಿನ ದೊಡ್ಡ ಅಚೀವರ್ ನಮ್ಮ ಮಂಜುನಾಥ್ ಶೆಟ್ಟಿ ಅವರಾಗಿರ್ಬೋದು ಇಲ್ಲ ಗಣೇಶ್ ಅವರಾಗಿರ್ಬೋದು, ಇವರು ಕೂಡ ಆಲ್ರೆಡಿ ಅಚೀವ್ ಮಾಡಿದ್ದಾರೆ, ಅಂದ್ರೆ ಅಟೆಂಡ್ ಮಾಡಿದ್ದಾರೆ. ಸಾರಿ, ಅವರು ಅಟೆಂಡ್ ಮಾಡಿರುವಂತ ಒಂದು ಸಕ್ಸಸ್ ಸೆಮಿನಾರ್ ಅಂಬೇಡ್ಕರ್ ಭವನ್ ಅಲ್ಲಿ ಇನ್ನು 25 ವರ್ಷ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಆತರ ಒಂದು ದೊಡ್ಡ ಒಂದು ಸೆಮಿನಾರ್ನ ಕೊಟ್ಟವರು, ಆತರ ಒಂದು ಅವಾಗ್ಲೇ ದೊಡ್ಡ ಅಚೀವ್ಮೆಂಟ್ ಮಾಡಿರುವಂತ ಲೀಡರ್ ನಮ್ಮ BM ಸುರೇಶ್ ಅವರು. ಹಾಗೇನೆ ಇವನ್ ಇವ್ರ ಬೇಕಾದಷ್ಟು ಯಂಗ್ಸ್ಟರ್ಸ್ಗೆ ಅವಾಗ ರೋಲ್ ಮಾಡೆಲ್ ಆಗಿರುವಂತ ಪರ್ಸನ್. ಯಂಗ್ಸ್ಟರ್ಸ್ ಅಲ್ಲಿ ಅವಾಗ ಒಂದು ಕ್ರೇಜ್ ಇವ್ರ ತರನೇ ಇರಬೇಕು, ಇವ್ರ ತರನೇ ಅಚೀವ್ ಮಾಡ್ಬೇಕು ಅಂತ. ಹಾಗೇನೆ ಅಕಸ್ಮಾತ್ ನಮ್ಮ ಮೋದಿಕೇರ್ ಕಂಪ್ನಿ ಮ್ಯಾನೇಜ್ಮೆಂಟ್ ಅವರು ನಾವೇನಾದ್ರೂ ಪ್ಲಾನ್ ನ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 3ನೇ ಡೈಮಂಡ್ ಆಗ್ತಾ ಇದ್ರು ಅಂತ ನನಗೆ ಸುಮಾರು ಜನ ಹೇಳಿದ್ರು. ನನಗೆ ಜ್ಞಾಪಕ ಅದು 3ನೇ ಡೈಮಂಡ್ ಫಸ್ಟ್ ಟು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಚಂದ್ರು ಅವರು, ಆಮೇಲೆ ನಮ್ಮ ರಾಜು ಸರ್, ಸಾರಿ 3ನೇ ಡೈಮಂಡ್ ಇವನ್ ರವೀಂದ್ರ ಕುಲಕರ್ಣಿ ಅವರು ಕೂಡ ಆಗಿದ್ರು. ಆದ್ರೆ ನೆಕ್ಸ್ಟ್ ಡೈಮಂಡ್ ಟೈಟಲ್ ಅಚೀವ್ ಮಾಡಬೇಕಾಗಿದ್ದ ಪರ್ಸನ್ ನಾವೇನಾದ್ರೂ ಪ್ಲಾನ್ ಚೇಂಜ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ BM ಸುರೇಶ್ ಅವರು. ಅದಾದ್ಮೇಲೆ ಇನ್ನೂ ಒಬ್ರು ಹೆಸರು ಕೇಳಿದೆ, ಅವರು ಕೂಡ ಈ ಒಂದು ಸೆಷನ್ ಬಂದಿದ್ರು, ನಮ್ಮ ಪ್ರಸಾದ್ ಅವರು. ಸೊ ಈ ತರ ಒಂದು ದೊಡ್ಡ ಟೈಟಲ್ ಅಚೀವ್ಮೆಂಟ್ ಯಂಗ್ ಏಜ್ ಅಲ್ಲೇ ಆಗ್ಬೇಕಾಗಿತ್ತು, ಮೋಸ್ಟ್ಲಿ ಮ್ಯಾನೇಜ್ಮೆಂಟ್ ಬಿಡ್ಲಿಲ್ಲ ಅಂತ ನಾನೇ ಹೇಳ್ಬೇಕಾಗುತ್ತೆ. ಹಾಗೆ ವರ್ಕ್ ಮಾಡ್ತಾ ಇದ್ರು ಯಂಗ್ಸ್ಟರ್ಸ್. ಇವನ್ ಇವರ ಒಂದು ಧಾಟಿ ಇಲ್ಲ ಅಂತ ಹೇಳಿದ್ರೆ ಇವರ ಒಂದು ಸ್ಟೈಲ್ ನೋಡಿ ಇವನ್ ಮದುವೆ ಕೂಡ ಆದ್ರು ಅಂತ ನಾನು ಹೇಳ್ಬೋದು ಮೋಸ್ಟ್ಲಿ ಅವ್ರು ಹೇಳಿರೋ ಪ್ರಕಾರ. ಓಕೆ, ಸೊ ಅದು ಕೂಡ ಆಯ್ತು. ಅದಾದ್ಮೇಲೆ ನಾವು ಮಾಡಿದ ಕೆಲವು ಟ್ವೀಕಿಂದ ಕೊಡ್ತಾ ಬಿತ್ತು. ಅದಾದ್ಮೇಲೆ ಅದನ್ನು ಕೂಡ ತಡ್ಕೊಂಡು ಒಂದು ಸ್ಟ್ರಾಂಗ್ ಆಗಿ ಒಬ್ಬ ಪರ್ಸನ್ ಯಂಗ್ ಏಜ್ ಇಂದ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ, ರೆಸ್ಪಾನ್ಸಿಬಲ್ ಲೀಡರ್ ಆಗಿ, ಹಾಗೆ ಟೀಮ್ಗೋಸ್ಕರ ಎನಿ ಟೈಮ್ ರೆಡಿ ಆಗಿ ಎಂಟೈರ್ ಟೀಮ್ ರೆಸ್ಪಾನ್ಸಿಬಿಲಿಟಿ ಇಂಡಿಪೆಂಡೆಂಟ್ ಆಗಿ ಓನ್ ಶೋಲ್ಡರ್ಸ್ ಮೇಲೆ ತಗೊಂಡು ನಡೆಯುವಂತ ಪರ್ಸನ್. ಸುಮಾರು ಜನ ರೆಸ್ಪಾನ್ಸಿಬಿಲಿಟಿ ಬರ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಬೇಗ ಮದುವೆ ಮಾಡ್ತಾರೆ. ಆದ್ರೆ ನಮ್ಮ ಥ್ಯಾಂಕ್ಸ್ ಟು ಅವರ್ ಲೀಡರ್ಶಿಪ್, ಅವರು ಕೊಡುವಂತ ಎಜುಕೇಶನ್ ಇಂದ ಒಬ್ಬ ಯಂಗ್ಸ್ಟರ್ 21-22 ಏಜ್ ಅಲ್ಲೇ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೊಂಡು ಸ್ಟ್ರಾಂಗ್ ಆಗಿ ಇವನ್ ಎಂತ ಪೆಟ್ಟು ಬಿದ್ರು ಕೂಡ ಇನ್ನು ಬಿಲೀಫ್ ನ ಸ್ಟ್ರಾಂಗ್ ಮಾಡ್ಕೊಂಡು ಎಮರ್ಜಿಂಗ್ ಲೀಡರ್. ಹಾಗೆ ವೆರಿ ಶಾರ್ಟ್ಲಿ ಇನ್ನೂ ದೊಡ್ಡ ಅಚೀವ್ಮೆಂಟ್ ಇನ್ನು ಬೇಕಾದಷ್ಟು ಮಾಡ್ತಾ ಹೋಗ್ತಾರೆ. ಇನ್ನು ಬೇಕಾದಷ್ಟು ಏಜ್ ಕೂಡ ಇದೆ, ಸೊ ಇನ್ನು ಬೇಕಾದಷ್ಟು ಅಚೀವ್ಮೆಂಟ್ಸ್ ಇನ್ನು ಕಾದಿದೆ ಅವ್ರಿಗೆ. ಆದ್ರೆ ಹೇಗೆ ಅವರ ಒಂದು ರೋಲ್ ಮಾಡೆಲ್ ಆ ಒಂದು ಇದರಿಂದ ಹೇಗೆ ಅವರ ಜರ್ನಿ ನಡೀತು, ಹೇಗೆ ಅವರ ಒಂದು ಬೇಕಾದಷ್ಟು ಅಚೀವ್ಮೆಂಟ್ ಸ್ವಲ್ಪ ಕವರ್ ಮಾಡ್ತಿದ್ದಾರೆ. ಸೊ ಹೇಗೆ ಅವರ ಒಂದು ಜರ್ನಿ ಕಂಪ್ಲೀಟ್ ಆಗಿ ಇತ್ತು, ಅದರಲ್ಲಿ ಕೆಲವು ತುಣುಕುಗಳನ್ನ ಶೇರ್ ಮಾಡಕ್ಕೆ ಲೆಟ್ ಮಿ ಇನ್ವೈಟ್ ಅವರ್ ಪ್ರೆಸೆಂಟರ್ ಮಿಸ್ಟರ್ BM ಸುರೇಶ್ ಅಂಡ್ ಅವರ ಬೆಟರ್ ಆಫ್ ಅಂಡ್ ಬೆಸ್ಟ್ ಆಫ್ ಚಂದ್ರಕಲಾ ಮೇಡಮ್. ಚಂದ್ರಕಲಾ ಅವರೇ, ಆಮೇಲೆ BM ಸುರೇಶ್, ಇಬ್ರಿಗೂ ವೆಲ್ಕಮ್ ನಮ್ಮ ದಿಲ್ಸೆ ಇಲ್ಲ ನಿಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ. ಇಬ್ರಿಗೂ ವೆಲ್ಕಮ್. ನಮಸ್ತೆ ಸರ್. ಎಸ್ ಸರ್, ಕಾಣ್ತಾ ಇದೆ, ಕೇಳ್ತಾ ಇದೆ, ಆರಾಮಾಗಿ ಮಾತಾಡ್ಬೋದು. ಹಾ ಸರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲಾರ್ಗುನು. ಇಲ್ಲಿ ದಿಲ್ಸೆ, ನನ್ನ ಹೆಸರು ಚಂದ್ರಕಲಾ ಅಂತ ಮಂಜುನಾಥ್ ಸರ್ ಆಲ್ರೆಡಿ ಪರಿಚಯ ಮಾಡ್ಕೊಟ್ಟಿದ್ದಾರೆ. ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ ಮಾತಾಡೋದಕ್ಕೆ ಚಾನ್ಸ್ ಕೊಟ್ಟಂತ ಮಂಜುನಾಥ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲಾ ಅಪ್ಲೈನ್ಸ್ಗೂ ಮತ್ತೆ ಡೌನ್ ಲೈನ್ಸ್ಗೂ ವಂದನೆಗಳು. ನಾನು ಮೋದಿಕೇರ್ ನೋಡಿರ್ಲಿಲ್ಲ ಮದ್ವೆಗಿಂತ ಮುಂಚೆಯಿಂದಾನೇ ಅವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಜರ್ನಿನ. ಮದ್ವೆ ಆಗ್ ಬಂದ್ಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಹೋದೆ.
ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡಿಸಿದ್ರು. ಏನು ಅಂತ ತಿಳ್ಕೊಂಡು ಏನಪ್ಪಾ ಇದ್ರಲ್ಲಿ ಅರ್ಥ ಮಾಡ್ಕೊಂಡಿದ್ದು ಅಂದ್ರೆ ಹೊಂದಾಣಿಕೆ ಅನ್ನೋದು ಇರ್ಬೇಕು ಫ್ಯಾಮಿಲಿನಲ್ಲಿ ಅಂತ ತಿಳ್ಕೊಂಡ್ವಿ. ಇನ್ನೊಂದು ಬಿಸ್ನೆಸ್, ಈ ಒಂದು ಬಿಸ್ನೆಸ್ ಹೇಗಿದೆ ಅಂದ್ರೆ ಇಡೀ ಫ್ಯಾಮಿಲಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಚೆನ್ನಾಗಿ ಅರ್ಥ ಆಯ್ತು. ಇನ್ನೊಂದು ಫ್ಯಾಮಿಲಿಗೆ ಟೈಮ್ ಕೊಡೋ ಅಂತದ್ದು ಅವರೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಯಾವ ಬಿಸ್ನೆಸ್ ಅಲ್ಲೂ ಇಲ್ಲ ಟೈಮ್ ಕೊಡೋದು ಫ್ಯಾಮಿಲಿಗೆ. ಈ ಒಂದು ಬಿಸ್ನೆಸ್ ಅಲ್ಲಿ ಟೈಮ್ ಎಲ್ಲಾ ಟೈಮನ್ನು ಕೊಡ್ಬೋದು. ಫ್ರೀ ಇರೋ ಟೈಮ್ ನ ಫ್ಯಾಮಿಲಿ ಕೊಡ್ಬೋದು, ಮಕ್ಳ ಜೊತೆ ಇರ್ಬೋದು, ಎಲ್ಲಾ ಒಂದು ಟೈಮ್ ನ ಕೊಡ್ಬೋದು ಅಂತ ತಿಳ್ಕೊಂಡ್ವಿ. ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂತ ಬಂದ್ವಿ. ತುಂಬಾನೇ ಖುಷಿ ಆಯ್ತು. ಮುಂಚೆ ಏನು ಗೊತ್ತಿರ್ಲಿಲ್ಲ. ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಹೋದ್ವಿ. ತುಂಬಾ ಇಷ್ಟ ಆಯ್ತು ಪ್ರಾಡಕ್ಟ್ಗಳು, ಎಲ್ಲಾನು ಪ್ರಾಡಕ್ಟ್ನು ಇಷ್ಟ ಆಯ್ತು. ಮೋದಿ ಕೇರ್ ನಮ್ಗೆ ಪ್ರತಿಯೊಂದನ್ನು ಕೊಡ್ತಾ ಹೋಯ್ತು. ತುಂಬಾನೇ ಖುಷಿ ಆಗುತ್ತೆ. ಇದರಿಂದ ಎಲ್ಲಾ ಒಳ್ಳೇದಾಗಿದೆ. ನಾವಂತೂ ಮಾಡ್ತಾ ಇದೀವಿ, ನಮ್ ಡೌನ್ಲೈನ್ಸ್ ನ ಬೆಳೆಸ್ತಾ ಇದೀವಿ. ಎಲ್ಲಾರು ಮಾಡಿ ಮೋದಿ ಕೇರ್ನ ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿ ಬೆಳಿಬಹುದು. ತುಂಬಾನೇ ಥ್ಯಾಂಕ್ಸ್ ವಂದನೆ. ಥ್ಯಾಂಕ್ ಯು ಸರ್. ನಮಸ್ತೆ ಮತ್ತೊಮ್ಮೆ ನಿಮಗೆ. ನಮಸ್ತೆ ಮಾನವ ಸ್ಟಾರ್ಟ್ ಎಸ್ ಸರ್. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಈ ಒಂದು ದಿಲ್ಸೆ ಕಾರ್ಯಕ್ರಮ ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಅಗೈನ್ ಅದೇ ತರ ನಮ್ಮ ಮಂಜುನಾಥ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ದಿಲ್ಸೆ ನಿಜವಾಗ್ಲೂ ವರ್ಣನೆ ಮಾಡಕ್ಕಾಗಲ್ಲ. ಈ ಒಂದು ಒಳ್ಳೆ ವೇದಿಕೆನ ಕೊಟ್ಟಿರುವಂತ ಮಂಜುನಾಥ್ ಸರ್ಗೆ ಮತ್ತೊಮ್ಮೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಪ್ಲಸ್ ಈ ಕಾರ್ಯಕ್ರಮದ ಹೆಸರೇ ನಾನು ಅದೇ ಶೇರ್ ಮಾಡ್ತಿದ್ದೆ. ಈ ಕಾರ್ಯಕ್ರಮದ ಹೆಸರು ತುಂಬಾ ಚೆನ್ನಾಗಿದೆ, ದಿಲ್ಸೆ. ಯಾಕಂದ್ರೆ ಒಂದು ಹೃದಯದಿಂದ ಅನ್ನೋದನ್ನ ಕೇಳೋದಕ್ಕೆ ನಿಜವಾಗ್ಲೂ ಬಹಳ ಒಂದು ಖುಷಿ ಆಗತ್ತೆ. ದಿಲ್ಸೆ ಒಂದು ಕಾರ್ಯಕ್ರಮ. ಸ್ನೇಹಿತರೆ, ಈ ಒಂದು ಸುಮಾರು ಒಂದು ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮ ಏನ್ ನಾನು ಕೇಳ್ತಾ ಬಂದೆ, ಸುಮಾರು ಜನಗಳದ್ದು ಸಕ್ಸಸ್ ಸ್ಟೋರಿಗಳನ್ನ ಗಾಡಿಯಲ್ಲಿ ಬರ್ಬೇಕಾದ್ರೆ, ಕಾರಲ್ಲಿ ಬರ್ಬೇಕಾದ್ರೆ, ಆಚೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರದ್ದು ಸಕ್ಸಸ್ ಸ್ಟೋರಿ ನಾನು ಕೇಳ್ತಾ ಇದ್ದೆ. ಕೇಳ್ಬೇಕಾದ್ರೆ ನನಗೆ ಹೆಂಗ್ ಅನಿಸ್ತಾ ಇತ್ತು ಅಂದ್ರೆ, ತುಂಬಾ ಜನಗಳ ಒಂದು ಸಕ್ಸಸ್ ಸ್ಟೋರಿ ಈ ತುಂಬಾ ಅವಾಗೆಲ್ಲ ನಾನು ಲವ್ ಗುರು ನೋಡ್ತಾ ಇದ್ದೆ, ಹೇಳ್ತಾ ಇದ್ದೆ ಸಾರಿ. ಆ ಒಂದು ಶೋ ಕೇಳ್ಬೇಕಾದ್ರೆ ಅಲ್ಲಿ ಒಬ್ಬೊಬ್ಬರ ಒಂದು ಫೀಲಿಂಗ್ಸ್ಗಳು ಅದೆಲ್ಲ ಕೇಳ್ಬೇಕಾದ್ರೆ ಯಾವ ಒಂದು ಫೀಲ್ ಕ್ರಿಯೇಟ್ ಮಾಡ್ತಾ ಇತ್ತು. ಹಾಗೆ ನಮ್ಮ ಪ್ರತಿಯೊಬ್ಬ ಲೀಡರ್ಗಳು ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಕೇಳ್ಬೇಕಾದ್ರೆ, ಅವ್ರು ನಡೆದು ಬಂದ ದಾರಿ, ಅವ್ರ ಶ್ರಮ, ಪ್ರತಿಯೊಂದು ಕೇಳ್ಬೇಕಾದ್ರೆ ಆ ಒಂದು ಫೀಲ್ ನಮ್ಮಲ್ಲಿ ಕ್ರಿಯೇಟ್ ಮಾಡ್ತಾ ಇತ್ತು. ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಇವತ್ತು ಈ ಒಂದು ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ಬರು ಯಶಸ್ಸು ಆಗಿದ್ದಾರೆ ಅನ್ನೋದನ್ನ ಕೇಳೋದೇ ನಮಗೆ ಬಹಳ ಒಂದು ಖುಷಿ ಕೊಡ್ತದ ಒಂದು ವಿಚಾರ. ಅದರಲ್ಲಿ ನನಗೆ ತುಂಬಾ ಹೆಂಗ್ ಅನಿಸ್ತಾ ಇತ್ತು ಅಂದ್ರೆ, ಪ್ರತಿಯೊಬ್ರು ಲೀಡರ್ಗಳದ್ದು ಸಕ್ಸಸ್ ಸ್ಟೋರಿ ಯಾವ ತರ ಆಗಿರೋದು ಅಂತಂದ್ರೆ, ಅವ್ರು ಬೆಳೆದು ಬಂದಿರೋದನ್ನ ನೋಡ್ಬೇಕಾದ್ರೆ ನಮ್ಗೆ ಕಾಣಿಸ್ತಿದ್ದು ಒಬ್ಬೊಬ್ರ ಸ್ಟೋರಿಗಳು, ಒಬ್ಬೊಬ್ರ ಕಥೆಗಳು ಏನಿದೆ ಅವೆಲ್ಲ ನಿಜವಾಗ್ಲೂ ಒಂದು ಯಾವ ಒಂದು ಹೀರೋ ಹೊರಗಡೆ ನಾವು ನೋಡ್ತಾ ಇರ್ತೀವಿ, ಆ ಯಾವ ಹೀರೋಗೂ ಕಮ್ಮಿ ಇರಲ್ಲ. ಯಾಕಂದ್ರೆ ಒಬ್ಬೊಬ್ರು ಲೈಫ್ ಸ್ಟೋರಿ ತಗೊಂಡು ನಾವು ನೋಡಿದ್ರೆ ಪ್ರತಿಯೊಬ್ಬರ ಲೈಫ್ ಸ್ಟೋರಿನ ಒಂದು ಪಿಕ್ಚರ್ ಮಾಡ್ಬೋದು ಹಾಗೆ. ಸೊ ಪ್ರತಿಯೊಬ್ಬರ ಯಶಸ್ಸು ಇದೆ. ಸೊ ನಿಜವಾಗ್ಲೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಪ್ಲಸ್ ಹಂಗೆ ಇವತ್ತು ಈ ಒಂದು ದಿಲ್ಸೆ ಕಾರ್ಯಕ್ರಮನ ನಾನು ನೋಡ್ಬೇಕಾದ್ರೆ ಇನ್ನೊಂದು ನನಗೆ ತುಂಬಾ ಅರ್ಥ ಆಗಿದ್ದು, ಮೋದಿ ಕೇರ್ ಅಂದ್ರೆ ಬಾಂಡಿಂಗ್ ಯಾವ ತರ ಕ್ರಿಯೇಟ್ ಆಗತ್ತಂತಂದ್ರೆ, ಆ ಮೋದಿ ಕೇರ್ ಅಂದ್ರೇನೆ ಒಂದು ಬಾಂಡಿಂಗ್. ಆ ಬಾಂಡಿಂಗ್ ಅಲ್ಲಿ ನಾವೆಲ್ಲ ನೋಡ್ಬೋದು, ಕ್ಲೀನ್ ಆಗಿ ಗೊತ್ತಾಗತ್ತೆ. ಎಂ ಅಂದ್ರೆ ಮೋದಿ ಕೇರ್. ಓಕೆ, ಕೆಳಗಡೆ ನಾವು ವಿ, ಆ ಎಂ ಕೆಳಗಡೆ ವಿ ನ ಆಡ್ ಮಾಡಿದ್ರೆ ಏನಾಗತ್ತೆ, ಆಟೋಮೆಟಿಕ್ಲಿ ಅಲ್ಲಿ ಒಂದು ಲವ್ ಸಿಂಬಲ್ ಕ್ರಿಯೇಟ್ ಆಗತ್ತೆ. ಸೊ ಖಂಡಿತವಾಗ್ಲೂ ಅದು ಮೋದಿ ಕೇರ್ ಅನ್ನೋ ಲೇಬಲ್ ಅಲ್ಲೇ ನಾವು ಸೇರ್ಕೊಂಡಾಗ ಆಟೋಮೆಟಿಕ್ಲಿ ಆ ಒಂದು ಲವ್ ಅನ್ನು ಕ್ರಿಯೇಟ್ ಆಗತ್ತೆ. ಓಕೆ, ಪ್ರತಿಯೊಬ್ರು ಕೂಡ ಇವತ್ತು ಹಾರ್ಟ್ಲಿ ಒಂದು ಬಿಸ್ನೆಸ್ ನ ಮಾಡಿದೀವಿ, ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ಜೊತೆಲಿ ಸ್ನೇಹಿತರೆ, ಇವತ್ತು ನಾನು ಮೋದಿ ಕೇರ್ ನ ಸ್ಟಾರ್ಟ್ ಮಾಡಿದಂತ ಜರ್ನಿ, ನನ್ನ ಬ್ಯಾಕ್ ಗ್ರೌಂಡ್ ಸೊ BM ಸುರೇಶ್ ಅಂತ. ಇದೇ ಆಪರ್ಚುನಿಟಿ ಬರೋದಕ್ಕಿಂತ ಮುಂಚೆ ಒಂದು ಲೂಮ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಸ್ಯಾರಿನ ಡಿಸೈನ್ ಮಾಡುವಂತ ಕೆಲಸನ ಮಾಡ್ತಾ ಇದ್ದೆ. ಕಾರಣ ಏನಂತಂದ್ರೆ, ನಮ್ಮ ತಂದೆಯವರು ಕೂಡ ಅದೇ ಒಂದು ಲೂಮ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಓಕೆ, ಹಾಗಾಗಿ ನಾನು ಕೂಡ ಅದೇ ಒಂದು ಕೆಲಸ ಮಾಡ್ತಾ ಇದ್ದೆ. ಸೊ ಫ್ರೆಂಡ್ಸ್, ಇನ್ನಲ್ಲೇ ನಾವು ನೋಡೋದಕ್ಕೆ ಅಂತ ಹೊರಟಾಗ ಆ ಲೂಮ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗಾಗೋದು ಅಂತಂದ್ರೆ, ಓಕೆ, ಡೈಲಿ ನನಗೆ ಒಂದು 12 ಅವರ್ 13 ಅವರ್ ಪ್ರತಿದಿನ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ. ಬಟ್ ಸಕ್ಸಸ್ ಇರ್ಲಿಲ್ಲ. ಯಾಕೆ? ಆ ಒಂದು ಲೂಮ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಆಗ್ಲೇ ಹೇಳ್ದಂಗೆ ತಂದೆ ಕೆಲಸ ಮಾಡ್ತಾ ಇದ್ರು. ಅದರಿಂದ ಒಂದು ಜರ್ನಿ ನಾವು ನೋಡೋದಕ್ಕೆ ಅಂತ ಹೊರಟಾಗ, ನಮ್ಮ ತಂದೆಯವರು ನನಗೆ 5 ವರ್ಷ ಇದ್ದಾಗಲೇ ತಿರೋಗ್ಬಿಟ್ಟು 5 ಇಯರ್ಸ್ ಅವರು ನನಗೆ ತಿರೋದಾಗ, ಓಕೆ, ನಮ್ಮ ಜೊತೆಲಿ ನಮ್ಮ ತಾಯಿ ಮತ್ತೆ ನನ್ಗೆ 2 ಸಿಸ್ಟರ್ಸ್ ಇದ್ರು. ಓಕೆ, ಅವರು
ಓಕೆ, ನಮ್ಮ ಜೀವನ ಇದೇ ರೀತಿ ನಡೀತಾ ಇತ್ತು. ಸುಮಾರು ಒಂದು 40 ವರ್ಷಗಳ ಹಿಂದೆ ನಮ್ಮ ತಾಯಿಯವರು ಬೆಂಗಳೂರಿಗೆ, ನಮ್ಮ ತಂದೆ ಸಮೇತ ಬೆಂಗಳೂರಿಗೆ ಬಂದ್ರು. ಓಕೆ, ಬರ್ಬೇಕಾದ್ರೆ ಬಹಳ ಕನ್ಸುಗಳನ್ನ ಕಟ್ಕೊಂಡು ಅವ್ರು ಬೆಂಗಳೂರಿಗೆ ಬಂದ್ರು. ಏನೋ ಒಂದ್ ಮಾಡ್ಬೋದು ಬ್ಯಾಂಗ್ಳೂರಲ್ಲಿ ಅಂತ. ನಂತರ ಬೆಂಗಳೂರಲ್ಲಿ ಏನು ಕೂಡ ಮಾಡಕ್ ಆಗ್ಲಿಲ್ಲ, ಗೊತ್ತಿದೆ. ಓಕೆ, ಬ್ಯಾಂಗ್ಳೂರ್ ಸಿಚುವೇಶನ್ ತುಂಬಾ ಟಫ್ ಇತ್ತು. ಓಕೆ, ನಂತರ ನಮ್ಮ ತಂದೆಯವರು ಬೇರೆ ತೀರೋದ್ರು. ಓಕೆ, ಅವಾಗ ಹೇಗಾಗಿತ್ತು ಪರಿಸ್ಥಿತಿ ಅಂತಂದ್ರೆ, ನನ್ನ ತಾಯಿ ಅವ್ರು ಓದಿಲ್ಲ, ಅವ್ರು ಅನ್ಎಜುಕೇಟೆಡ್, ಹೆಬ್ಬೆಟ್ ಅವರು. ಓಕೆ, ಇಬ್ರು ಸಿಸ್ಟರ್, ಒಬ್ರು ಬಂದು 7th ಓದ್ತಾ ಇದ್ರು, ಇನ್ನೊಬ್ರು ಬಂದು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ರು. ಓಕೆ, ಹೇಗಾಗ್ತಿತ್ತು ಪರಿಸ್ಥಿತಿ ಅಂತ ಯೋಚನೆ ಮಾಡಿದ್ರೆ, 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಂತ ನನ್ನ ಸಿಸ್ಟರ್ ನಮ್ಮ ತಂದೆಯವ್ರು ತೀರೋದಾಗ ಇನ್ನ ಮನೆ ನಡ್ಸೋದಕ್ಕೆ ಯಾರು ಆಗಲ್ಲ ಅಂತ ಹೇಳಿ ಅವರು ತನ್ನ ಕೆಲಸನ ಬಿಟ್ಟು, ಅವ್ರ ಕೆಲಸ ಸ್ಕೂಲ್ನ ಬಿಟ್ಟು ಅವ್ರು ಅವಾಗ ಏನ್ ಮಾಡಿದ್ರು ಅಂದ್ರೆ ಕೆಲ್ಸಕ್ಕೆ ಸೇರ್ಕೊಂಡ್ರು. ನನ್ನ ಅಕ್ಕನೇ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಾನೇನ್ ಮಾಡ್ಬೇಕು ಅಂತ ನನ್ನ ಇನ್ನೊಬ್ರು ಸಿಸ್ಟರ್ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ರು, ಅವರು ಕೂಡ ಒಂದು ಸ್ಕೂಲ್ನ ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ರು. ಅವ್ರಿಬ್ರು ಕೂಡ ಕಷ್ಟಪಟ್ಟು ಕೆಲಸ ಮಾಡಿ ಓಕೆ ನನ್ನ ತಮ್ಮ ಓದ್ಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬಾನೇ ಸಪೋರ್ಟ್ ಮಾಡಿ ಓದಿಸಿದ್ರು. ನಂತರ ದಿನಗಳಲ್ಲಿ ನಾವು ಇನ್ನೂ ನೋಡಿದಾಗ ನನ್ನ ತಾಯಿ ಅವರು ಕೂಡ ಅಷ್ಟೇ 4 ಮನೆಗಳಲ್ಲಿ ನಾನು ತುಂಬಾ ಟಚ್ ಆಗತ್ತೆ. ಅವ್ರು 4 ಮನೆಗಳಲ್ಲಿ ಕೆಲಸ ಮಾಡ್ಕೊಂಡು ಓಕೆ ಬಂದು ನಮ್ನೆಲ್ಲ ಸಾಕ್ತಾ ಇದ್ರು. ಓಕೆ, ಮಕ್ಕಳನ್ನ ನೋಡ್ಕೊಂಡ್ರು, ಇವತ್ತು ಬೆಳೆಸಿದ್ರು. ಸ್ನೇಹಿತರೆ, ಒಂದೇ ಒಂದು ಘಟನೆ ನಾನು ಯಾವತ್ತೂ ಮರೆಯಕ್ಕಾಗದಿರುವಂತದ್ದು ಹೇಗೆ ಅಂದ್ರೆ, ಅವಾಗ ನಾನು 9th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದ್ದೆ. SSLC ಓದ್ಬೇಕು, ಇನ್ನೇನ್ ಸ್ಟಾರ್ಟ್ ಮಾಡ್ಬೇಕು. ಅವಾಗ ತುಂಬಾ ಕಷ್ಟ. ಓಕೆ, ತುಂಬಾ ಟಫ್. ಯಾಕಂದ್ರೆ ಮೊದಲನೇ ಸಿಸ್ಟರ್ ಆಲ್ರೆಡಿ ಮದ್ವೆಗೆ ಬಂದಿದ್ರು. ಓಕೆ, ತುಂಬಾ ಟಫ್ ಇತ್ತು. ನಮ್ಮ ತಾಯಿಯವರು ತುಂಬಾ ಕಷ್ಟ ಬಿದ್ದು ಅವರು ಮದ್ವೆನ ಮಾಡಿದ್ರು ನಮ್ಮ ಸಿಸ್ಟರಿಗೆ. ಅವಾಗ ಏನಾಯ್ತು ಅಂದ್ರೆ, ಆ ಒಂದು ಮದ್ವೆನ ಮಾಡಿದಾಗ ಓಕೆ ತುಂಬಾ ಕಮಿಟ್ಮೆಂಟ್ ಸಾಲಗಳೆಲ್ಲ ತುಂಬಾ ಇತ್ತು. ಅವ್ರನ್ನ SLC ಓದ್ಬೇಕು. ಸೊ ಪರಿಸ್ಥಿತಿ ಹೇಗಿತ್ತು, ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ SLC ಓದ್ಬೇಕು. ಬಟ್ ಆದ್ರೆ ಅವತ್ತು ನಮ್ ಸಿಸ್ಟರ್ ಹೇಗೆ ಅಂತಂದ್ರೆ, ಅವ್ರ ಮದ್ವೆ ಆಗಿದ್ರು, ಅವ್ರಿಗೆ ಗ್ರೂಪ್ ಗಿಫ್ಟ್ ಬಂದಿತ್ತು. ಆ ಗಿಫ್ಟ್ ಅಲ್ಲಿ ಒಂದು ಉಂಗ್ರ ಬಂದಿತ್ತು. ಆ ಉಂಗ್ರನ ನಮಗೆ ಅವತ್ತು ಓದೋದಿಕ್ಕೆ ಅಂತೇಳಿ ಅಡ ಇಟ್ಟು ಓದಿಸಿದ್ರು ನಮ್ಮ ಸಿಸ್ಟರ್, SLC ಪಾಸ್ ಮಾಡಿದ್ದು. ಓಕೆ, ಇಬ್ರು ಸಿಸ್ಟರ್ಗಳು ಹಾಗೆ ಸುಮಾರು ಒಂದು 14-15 ವರ್ಷ ಒಂದೇ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಿಕ್ಕೆ, ಮುಂದೆ ಬರೋದಿಕ್ಕೆ ನನಗೆ ತುಂಬಾನೇ ಸಹಕಾರ ಮಾಡಿದ್ದಾರೆ. ಓಕೆ, ಮೊದಲನೇದಾಗಿ ನನ್ನ ಫ್ಯಾಮಿಲಿ ನನಗೆ ನಿಜವಾಗ್ಲೂ ತುಂಬಾ ಗ್ರೇಟ್. ಅವರಿಂದಾನೇ ಇವತ್ತು ಇಷ್ಟೆಲ್ಲ ನನ್ನ ಸಾಧನೆ ಮಾಡೋದಕ್ಕೆ ತುಂಬಾ 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 ಕಾರಣ ಆಗಿದೆ. ಸೊ ನೆಕ್ಸ್ಟ್ ಅದೇ ತರ ನೋಡೋದಕ್ಕೆ ಅಂತ ಹೊರಟಾಗ ಮೋದಿ ಕೇರ್ ಅನ್ನೋ ಒಂದು ಅದ್ಭುತವಾದಂತ ಪ್ರಪಂಚಕ್ಕೆ ನನಗೆ ವೆಲ್ಕಮ್ ಆದಾಗ, ಮೋದಿ ಕೇರ್ ಅನ್ನೋ ಪ್ರಪಂಚಕ್ಕೆ ನನಗೆ ವೆಲ್ಕಮ್ ಆದಾಗ ನನಗೆ ಬಹಳ ಖುಷಿ ಆಗುವಂತದ್ದು ಏನು ಅಂದ್ರೆ, ಮೊದಲನೇದು ಈ ಅದ್ಭುತವಾದಂತ ಪ್ರಪಂಚಕ್ಕೆ ಬರೋದಕ್ಕೆ ಕಾರಣ ನನ್ನ ಪ್ರೀತಿಯ ಸ್ನೇಹಿತರು. ಓಕೆ, ಜೈರಾಜ್ ಸರ್ ಅಂತ ಹೇಳಿ. ಓಕೆ, ಅವರಿಂದ ಇವತ್ತು ಈ ಒಂದು ಮೋದಿ ಕೇರ್ ಪ್ರಪಂಚ ನನಗೆ ವೆಲ್ಕಮ್ ಆಯ್ತು. ಸೊ ಫ್ರೆಂಡ್ಸ್, ಅವರು ನನಗೆ ಫಸ್ಟ್ ಟೈಮ್ ಮೋದಿ ಕೇರ್ನ ಅವ್ರು ತಿಳ್ಕೊಂಡು ಬಂದು ನನಗೆ ಮೋದಿ ಕೇರ್ ಅಪರ್ಚುನಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಓಕೆ ತುಂಬಾ ಖುಷಿ ಆಗಿದ್ದೆ. ಅಂದ್ರೆ ಅವ್ರು ಮೋದಿ ಕೇರ್ ಅಪರ್ಚುನಿಟಿ ಅನ್ನೋರು ಬಂದು ನನಗೆ ಯಾವಾಗ್ಲೂ ಅವರು ಎಕ್ಸ್ಪ್ಲೈನ್ ಮಾಡೋರು. ಅವ್ರು ಯಾವ ತರ ಎಕ್ಸ್ಪ್ಲೈನ್ ಮಾಡೋರು ಅಂತಂದ್ರೆ, ಎವ್ರಿ ಡೇ ನಾವು ಕೆಲಸ ಮಾಡ್ತಿದ್ದಕ್ಕೂ ಅವ್ರಿಗೂ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು. ಅವ್ರು ಅಲ್ಲಿಂದ ಪ್ರತಿದಿನ ಬಂದು ನಂತರ ಹೋಗ್ಬೇಕಾದ್ರೆ, ಪ್ರತಿದಿನ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಬಂದು ಒಂದು ಬಜ್ಜಿ ಕೊಡ್ಸಿ, ಓಕೆ ಬಜ್ಜಿ ಬೋಂಡ ಜಾಸ್ತಿ ಅಭ್ಯಾಸ ಕೊಡ್ಸಿ, ಆಮೇಲೆ ಪ್ರತಿದಿನ ಅವ್ರು ಹೇಳೋರು, ಈ ತರ ಸುರೇಶ್ ಮೋದಿ ಕೇರ್ ಅಂತ ಒಳ್ಳೆ ಅಪರ್ಚುನಿಟಿ ಇದೆ, ಮಾಡಿ ಚೆನ್ನಾಗಿದೆ, ಮುಂದೆ ಬರ್ಬೋದು. ಎಷ್ಟೊಂದ್ ಜನ ಮುಂದೆ ಬಂದಿರ ಅಂತ ಪ್ರತಿದಿನ ಅವರು ಯಶಸ್ಸಿನ ಯಾರೆಲ್ಲ ಮುಂದೆ ಬಂದಿರ ಅದನ್ನ ಹೇಳೋರು. ನಾನು ಕೇಳಿಸ್ಕೊಂತ ಇದ್ದೆ, ಹೌದಾ ಸರಿ ಮಾಡೋಣ, ಹೌದಾ ಸರಿ ನೋಡೋಣ, ಈಗೆಲ್ಲ ನಾನು ಕೂಡ ಹೇಳ್ತಾ ಇದ್ದೆ. ಬಟ್ ಸೇರುವಂತ ಒಂದು ಟೈಮ್ ಬಂದಿರ್ಲಿಲ್ಲ. ಓಕೆ, ಅದಾದ್ಮೇಲೆ ಒಂದಿನ ಅವರು ಇದೇ ಒಂದು ಅಪರ್ಚುನಿಟಿ ಬಗ್ಗೆ ಏನ್ ಮಾಡಿದ್ರು ಅಂತಂದ್ರೆ, ಅವರ ಸ್ವಂತ ಮಾವ ಅವ್ರ ಹತ್ರ ಕರ್ಕೊಂಡು ಹೋಗಿ ಈ ಒಂದು ಬಿಸ್ನೆಸ್ ಬಗ್ಗೆ ಪ್ಲಾನ್ ಪ್ರೆಸೆಂಟೇಶನ್ ಅಂದ್ರೆ 1 to 1 ಮಾಡಿಸಿ. ಆ 1 to 1 ಮಾಡಿಸಿದಾಗ ನನಗೆ ಕಂಪ್ಲೀಟ್ ಈ ಒಂದು ಬಿಸ್ನೆಸ್ ಬಗ್ಗೆ ಅರ್ಥ ಆಯ್ತು. ಈ ಒಂದು ಬಿಸ್ನೆಸ್ ಅಲ್ಲಿ ಏನೋ ಇದೆ, ಓಕೆ ಇದರಿಂದ ಸಕ್ಸಸ್ ಆಗ್ಬೋದು ಅನ್ನೋದೊಂದು ಅರ್ಥ ಆಯ್ತು. ಅವತ್ತು ಡಿಸೈಡ್ ಮಾಡಿದೆ, ಇಲ್ಲ ಮಾಡ್ಬೇಕು ಈ ಒಂದು ಬಿಸ್ನೆಸ್ ನ. ಓಕೆ, ಬಿಸ್ನೆಸ್ ನ ಮುಂದೆ ಬರಬೇಕು ಅಂತ ಯೋಚನೆ ಮಾಡಿದೆ. ಒಳಗಡೆ ಬರಬೇಕು, ಬಟ್ ಆದ್ರೆ ಅವ್ರಿಗೆ ಗೊತ್ತಿತ್ತು ನನಗೆ ತುಂಬಾ ದುಡ್ಡಿನ ಪ್ರಾಬ್ಲಮ್. ಓಕೆ, ಬಿಸ್ನೆಸ್ ಸೇರ್ಕೊಳಕ್ ನಂತರ ಅವತ್ತು ದುಡ್ಡು ಇರ್ತಿರ್ಲಿಲ್ಲ. ಹೇಗಾಗ್ಬಿಡೋದು ಅಂತಂದ್ರೆ, ಅವಾಗೆಲ್ಲ ನಮ್ಗೆ ಡೈಲಿ 12 ಅವರ್ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದೆ. ಡೈಲಿ 12 ಅವರ್ 13 ಅವರ್ ನಾವು ವರ್ಕ್ ಮಾಡ್ತಿದ್ರು. ವಾರಕ್ಕೆ ನಮ್ಗೆ ಸಂಬಳ ಸುಮಾರು ಒಂದು 700-600 ಈ ತರ ನಮಗೆ ಸಂಬಳ ಬರ್ತಾ ಇತ್ತು ರೂಮ್ಸ್ ಅಲ್ಲಿ. ಓಕೆ, ಪ್ಲಸ್ ಒಂದ್ ತಿಂಗಳೆಲ್ಲ ನಾವು ಕೆಲಸ ಮಾಡಿದ್ರೆ 2,500 ಅಥವಾ 3,000 ರೂಪಾಯಿ ನಮ್ಗೆ ಸಂಬಳ ಕ್ರಿಯೇಟ್ ಆಗ್ತಿತ್ತು. ಸ್ನೇಹಿತರೆ, ಆ 2,500-3,000 ರೂಪಾಯಿ ಸಂಬಳ ಏನ್ ನಮ್ಗೆ ಬರ್ತಾ ಇತ್ತು, ಅದೇ ಸಂಬಳ 2,500-3,000 ರೂಪಾಯಿ ಸಂಬಳದಲ್ಲಿ ಓಕೆ ಪ್ರತಿ ತಿಂಗಳು ನನಗೆ ಬರ್ತಾ ಇದ್ದಂತ, ಪ್ರತಿ ವಾರ ನನಗೆ ಬರ್ತಾ ಇದ್ರಲ್ಲಿ 100-200 ರೂಪಾಯಿ ಇದೇ ತರ ಎತ್ತಿಟ್ಕೊಂಡು ಓಕೆ ಈ ಒಂದು ಬಿಸ್ನೆಸ್ ಸೇರ್ಕೋಬೇಕು ಮಾಡ್ಬೇಕು ಅಂತ ಹೇಳಿ ಆ ಒಂದು ಅಮೌಂಟ್ ನ ಎತ್ತಿಕೊಂಡು ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಿದ್ದೆ. ಆದ್ರೂ ನಂತರ ದುಡ್ಡು ಶಾರ್ಟೇಜ್ ಆಗ್ತಿತ್ತು. ನನ್ನ ತಾಯಿ ಅವಾಗ ಬಿಸ್ನೆಸ್ ಅಂದ್ರೆ ಅವ್ರು ಇನ್ಶೂರೆನ್ಸ್ ಕಟ್ತಾ ಇದ್ರು. ಆ ಇನ್ಶೂರೆನ್ಸ್ ಕಟ್ಟೋ ದುಡ್ಡನ್ನ ಓಕೆ ನನಗೆ ಕೊಟ್ಟಿದ್ರು, ಇದ್ರ ಇನ್ಶೂರೆನ್ಸ್ ಕಟ್ಟು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಆಯ್ತು ಅಂತ ಹೇಳಿ ಆ ದುಡ್ಡನ್ನ ಈ ಬಿಸ್ನೆಸ್ಗೆ ಅಂತ ಹಾಕೊಂಡೆ. ಓಕೆ, ಆದ್ರೂ ನಂತರ ಶಾರ್ಟೇಜ್ ಇತ್ತು. ಇನ್ನೂ ಒಂದು 450 ರೂಪಾಯಿ. ಅವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 2,450 ರೂಪಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಇತ್ತು. ಆದ್ರೂ ನಂತರ ಶಾರ್ಟೇಜ್ ಇತ್ತು, ದುಡ್ಡು ಇರ್ಲಿಲ್ಲ. ಬಟ್ ಆಮೇಲೆ ನಾನು ಹೇಳಿದೆ ಈ ತರ ನನ್ನ ಅಪ್ಲೈನ್ಗೆ. ಓಕೆ, ಅವ್ರು ಇತ್ಕೊಂಡು ಅವಾಗ ಫಸ್ಟ್ ನನಗೆ ಅವ್ರ ಅಮ್ಮ ತುಂಬಾ ಇನ್ಸ್ಪೈರ್. ಅವ್ರು ತುಂಬಾ ಹೇಳೋರು, ಸುರೇಶ್ ನೀನ್ ತುಂಬಾ
ಮಾಡ್ಬೋದು, ನೀನು ಏನ್ ಹೇಳ್ತಾರ ಟ್ಯಾಲೆಂಟ್ ಇದೆ, ನೀನ್ ಮಾಡು, ನಿನ್ ಒಳ್ಳೇದಾಗತ್ತೆ ಮಾಡು ಅಂತ ಅವ್ರು ತುಂಬಾ ಹೇಳೋರು. ಆಯ್ತಕ್ಕ ನಾನು ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ತಿದ್ದೆ. ಅದಾದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಶಾರ್ಟೇಜ್ ಇತ್ತು. ನಮ್ಮ ಮಕ್ಳು ಏನ್ ಮಾಡಿದ್ರು, ಸರಿ ಇನ್ನೇನ್ ಮಾಡಕ್ ಆಗಲ್ಲ, ಆಯ್ತು ಸೇರ್ಕೊ ನೀನು ಅಂತ ಹೇಳ್ಬಿಟ್ಟು ಅವರೇ ಪಾಪ 450 ರೂಪಾಯಿ ಆ ಟೈಮಲ್ಲಿ ದುಡ್ಡಿಲ್ಲ ಅಂದ್ರೂ ಅವರೇ ಹಾಕ್ಬಿಟ್ಟು ಜಾಯಿನ್ ಮಾಡ್ಸೋದಕ್ಕೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ಬೇಕಾದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ಹೆಂಗೆ ಅಂದ್ರೆ, ಒಂದ್ ಕಡೆ ಬಿಸ್ನೆಸ್ ಸೇರ್ಕೋಬೇಕು ಅನ್ನೋದು ಒಂದು, ಇನ್ನೊಂದ್ ಕಡೆ ಭಯ, ಸೇರ್ಕೊಂಡ್ಬಿಟ್ರೆ ಹೆಂಗೆ, ಇದು ಮಾಡಿದ್ರೆ ಹೇಗೆ, ಇದರಿಂದ ವರ್ಕ್ ಆಗತ್ತೆ, ಈ ತರ ಒಂದ್ ಕಡೆ ಭಯ ಇತ್ತು. ನಾನು ಹೋಗ್ಬೇಕಾರೆಲ್ಲ ಕೇಳ್ಕೊಂಡೆ ಹೋಗ್ತಿದ್ದೆ, ಹೇಗೆ ಬಿಸ್ನೆಸ್ ಮಾಡ್ಬೋದಾ ಅಂತ. ಅದಕ್ಕೆ ಅವ್ರ ತಮ್ಮ ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಸುರೇಶ್ ನೀನ್ ಯೋಚನೆ ಮಾಡ್ಬೇಡ, ಮಾಡು, ತುಂಬಾ ಒಳ್ಳೆ ಬಿಸ್ನೆಸ್ ಇದು, ತಲೆನೇ ಕೆಡ್ಸ್ಕೋಬೇಡ. ಓಕೆ, ನಿನ್ಗೆ ಏನಾದ್ರು ಹಂಗಾದ್ರೆ ಕಂಪ್ನಿ ಒಂದು ಪಾಲಿಸಿ ಇದೆ, 50-75 100% ನಾವು ಅಮೌಂಟ್ ಕೊಟ್ಟಿರ್ತೀವಲ್ಲ, ಅದ್ರಲ್ಲಿ 25% ಕಂಪ್ನಿ ಏನ್ ಮಾಡತ್ತೆ, ಇಟ್ಕೊಂಡು 75% ನಿಂಗೆ ರಿಟರ್ನ್ ಮಾಡತ್ತೆ ಬೇಕಾದ್ರೆ ಆತರ ಇದ್ರೆ. ಓಕೆ, ನಿನ್ಗೇನ್ ಪ್ರಾಬ್ಲಮ್ ಇಲ್ಲ, ಭಯ ಎಲ್ಲ ಮಾಡು ಅಂತ ಹೇಳ್ಬಿಟ್ಟು ಅವ್ರ ತಮ್ಮ ಕಾನ್ಫಿಡೆಂಟ್ ಕೊಟ್ಟು ಡಿಸೈಡ್ ಮಾಡಿದೆ. ಸರಿ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಮೋದಿಕೇರ್ ಬಿಸ್ನೆಸ್ ಆಪರ್ಚುನಿಟಿ ಸ್ಟಾರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಅದ್ ಯಾವ ಜನ್ಮದ ಪುಣ್ಯ ನನಗೆ ಗೊತ್ತಿಲ್ಲ, ಈ ಒಂದು ಮೋದಿಕೇರ್ಗೆ ಅವತ್ತು ನನಗೆ ವೆಲ್ಕಮ್ ಆಯ್ತು. ಆದ್ಮೇಲೆ ಕೂಡ ಅಷ್ಟೊಂದೇನು ಇಮಿಡಿಯೇಟ್ಲಿ ಸಕ್ಸಸ್ ಏನ್ ಕ್ರಿಯೇಟ್ ಆಗ್ಲಿಲ್ಲ. ಓಕೆ, ನಿಧಾನವಾಗಿ ಮೋದಿಕೇರ್ ಒಂದು ಜರ್ನಿ ನಡೀತಾ ಇರ್ಬೇಕಾದ್ರೆ ಮೋದಿಕೇರ್ ಜರ್ನಿ ಹೇಗಾಗ್ತಿತ್ತು ಅಂತಂದ್ರೆ, ಅವಾಗ ತುಂಬಾ ನೆಗೆಟಿವ್ಸ್ ಗಳು ಜಾಸ್ತಿ ಕ್ರಿಯೇಟ್ ಆಗ್ತಿತ್ತು. ಯಾರಿಗೆ ನಾವು ಬಿಸ್ನೆಸ್ ಬಗ್ಗೆ ಹೇಳೋದಕ್ಕೆ ಹೋದ್ರೆ, ಏನೇ ನಾವು ಬಿಸ್ನೆಸ್ ಬಗ್ಗೆ ಹೇಳೋದಕ್ಕೆ ಹೋದ್ರೆ ನೆಗೆಟಿವ್ ಗಳು ನಮ್ಗೆ ಜಾಸ್ತಿ ಬರ್ತಾ ಇತ್ತು. ಯಾರು ನಂಬ್ತಾ ಇರ್ಲಿಲ್ಲ. ತುಂಬಾ ಪ್ರಶ್ನೆಗಳು ಹೆಂಗ್ ಬರ್ತಿತ್ತು ಅಂದ್ರೆ, ನಾವು ಪ್ರೋಗ್ರಾಮ್ಗೆ ಯಾರು ಕರ್ಕೊಂಡು ಹೋಗ್ಬಿಟ್ಟು ಏನಾದ್ರು ತೋರಿಸಿದ್ರೆ ಅವ್ರು ಏನ್ ಹೇಳೋರು ಅಂದ್ರೆ, ಯಾರು ಸಕ್ಸಸ್ ಸ್ಟೋರಿಗಳು ಯಾರನ್ನ ಅಚೀವ್ ಆಗಿರೋ BOM ಟೆಸ್ಟ್ ಮನಿಗಳು ಕಳ್ಸಿದ್ರೆ, ಅವ್ರು ನಿಮಗೆ ಗೊತ್ತಾ, ಅವ್ರು ನಿಮ್ಗೆ ಪರಿಚಯ ಇದಾರ, ಇದಕ್ಕಿಂತ ಮುಂಚೆ ಅವ್ರನ್ನ ನೋಡಿದ್ರ, ಈ ತರ ಎಲ್ಲ ಕ್ರಾಸ್ ಕ್ವಶನ್ಗಳು ಕೇಳೋರು. ಆಶ್ಚರ್ಯ ಆಗ್ತಿತ್ತು. ಮತ್ತೆ ಸ್ಕೀಮ್ಗಳನ್ನ ಜಾಸ್ತಿ ಹೇಳ್ತಿದ್ರು, ಇದ ಆಗ ಈಗ ಇದ್ರೆಲ್ಲ ತುಂಬಾ ಮಾತಾಡ್ತಾ ಇದ್ರು. ತುಂಬಾ ನೆಗೆಟಿವ್ಸ್ ಬರ್ತಾ ಇತ್ತು. ಹಾಗಾಗಿ ನಾವು ಜಾಸ್ತಿ ಹೋಗ್ತಾ ಇರ್ಲಿಲ್ಲ, ಕೆಲವೊಂದ್ಸಲ ಮೀಟಿಂಗ್ ಗಳಿಗೆಲ್ಲ ಹೋಗ್ತಾ ಇರ್ಲಿಲ್ಲ. ಓಕೆ, ತುಂಬಾ ಮಿಸ್ ಆಗ್ತಿದ್ವಿ. ಕೆಲವೊಂದ್ಸಲ ನಾವು ಅಲ್ಲಿಂದ ಮುಗಿಸ್ಕೊಂಡು ಕ್ರಿಕೆಟ್ ಆಡೋದಕ್ಕೆ ಹೋಗ್ಬಿಡ್ತಿದ್ವಿ ಸಮ್ ಟೈಮ್. ಓಕೆ, ಅವತ್ತೊಂದು ಟೈಮಲ್ಲಿ ಇನ್ನೂ ನೆನಪಿದೆ, ನಮ್ಮ ಜೈರಾಜ್ ಸರ್ ಅವರ ಅಪ್ಲೈನ್ ಚಂದ್ರು ಸರ್ ಅಂತ ಹೇಳಿ, ಅವರು ಮತ್ತೊಂದ್ಸಲ ಬಂದ್ರು. ನಾವು ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ. ಅವಾಗ ಅವ್ರು ನಮ್ಮನ್ನ ಕೇಳಿದ್ರು, ಯಾಕೆ ಸುರೇಶ್ ಮೊನ್ನೆ ಮೀಟಿಂಗ್ ಬಂದಿರ್ಲಿಲ್ಲ? ಸರ್ ನಾನು ಹೇಳಿದೆ, ಇಲ್ಲ ಸರ್ ನಾನು ಮೀಟಿಂಗ್ ಬರ್ಬೇಕಾಗಿತ್ತು, ಈ ತರ ನಾನೇನ್ ಮಾಡ್ಬಿಟ್ಟೆ, ನಮ್ಮ ಅಪ್ಲೈನ್ ಜೊತೆಲೆ ಇದ್ರಲ್ಲ ಅವ್ರ ಬಗ್ಗೆ ಹೇಳಿದೆ. ಇಲ್ಲ ಅವರು ಬರ್ಲಿಲ್ಲ ಸರ್, ನಾವಿಬ್ರು ಸ್ವಲ್ಪ ಆಚೆ ಹೋಗ್ಬಿಟ್ಟಿದ್ವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ನಾವು ಎಕ್ಸ್ಪೀರಿಯನ್ಸ್ ಅಂದ್ರೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಾರಣ ಹೇಳಿದೆ. ಅದಕ್ಕೆ ಅವ್ರಿಗೆ ಕರೆದು ಬಿಟ್ಟು ಒಂದೇ ಒಂದು ಮಾತು ಹೇಳಿದ್ರು, ಅದು ನಿಜವಾಗ್ಲೂ ಹೇಳ್ತೀನಿ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಓಕೆ ನೋಡಿ ಸುರೇಶ್, ಅಪ್ಲೈನ್ ಇರ್ಬೋದು, ಅವ್ರ ಬಿಸ್ನೆಸ್ ನಿಮಗೆ ಕೊಟ್ಟಿರ್ಬೋದು, ಅವ್ರು ಬರ್ಲಿ ಬಿಡ್ಲಿ, ಅವರು ನಿಮ್ಗೆ ಎಲ್ಲೇ ಪ್ರೋಗ್ರಾಮ್ ಬರ್ಲಿ ಬಿಡ್ಲಿ, ಆದ್ರೆ ನೀವು ಮಿಸ್ ಮಾಡ್ಬೇಡಿ, ನೀವು ಬನ್ನಿ, ನೀವೆಲ್ಲ ಕಡೆ ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ನೀವು ತಾನೇ ಬೆಳಿಬೇಕು ಅಂತ ಬಂದಿರೋದು, ನೀವು ತಾನೇ ಮುಂದೆ ಬರ್ಬೇಕು ಅಂತ ಬಂದಿರೋದು. ಅವ್ರ ಮುಖ ನೀವು ನೋಡ್ಬೇಡಿ, ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಅಡ್ವೈಸ್ ಮಾಡಿದ್ರು. ಅವತ್ತು ಸರಿ ಸರ್, ಆಯ್ತು ಸರ್, ಓಕೆ ನಾನು ಬರ್ತೀನಿ ಸರ್, ಎಲ್ಲ ಕಡೆ ನಾನು ಇನ್ವಾಲ್ವ್ ಆಗ್ತೀನಿ ಅಂತ ನಾನು ಡಿಸೈಡ್ ಮಾಡಿದೆ. ಆಮೇಲಿಂದ ಮೋದಿಕೇರ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಪ್ರತಿ ಭಾನುವಾರ ನಮ್ಗೆ ಇರ್ತಾ ಇದ್ದಿದ್ದು, ಪ್ರತಿದಿನ 12 ಅವರ್ ಡ್ಯೂಟಿ ಮಾಡ್ತಾ ಇದ್ವಿ. ಭಾನುವಾರ ಮಾತ್ರ ನಮ್ಗೆ ರಜಾ ಇರೋದು, ಮತ್ತೆ ಸೋಮವಾರ ಸಾಯಂಕಾಲ 5 ಗಂಟೆ ಮೇಲ್ಗಡೆ ರಜಾ ಇರೋದು. ಸೊ ಫ್ರೆಂಡ್ಸ್, ಭಾನುವಾರ ಪ್ರತಿದಿನ, ಅದಾದ್ಮೇಲೆ ಒಂದೇ ಒಂದು ವಾರ ಮಿಸ್ ಆಗ್ತಾ ಇರ್ಲಿಲ್ಲ. ಅವಾಗ MG ರೋಡ್ ಅಲ್ಲಿ ಆಫೀಸ್ ಬರ್ತಾ ಇತ್ತು. ಅವತ್ತೊಂದ್ ದಿನ ಹೇಗಾಗೋದು ಅಂದ್ರೆ, MG ರೋಡ್ ಆಫೀಸ್ ನಾವು ಹೋಗ್ಬೇಕು ಅಂತಂದ್ರೆ, ನಮ್ಮ ಏರಿಯಾದಿಂದ ಸುಮಾರು 1.5 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಫೋರಂ ಇಂದ, ತಾವರೆಕೆರೆಯಿಂದ ಫೋರಂ ಬರುತ್ತೆ, ಫೋರಂ ಇಂದ ಹಿಂದ್ಗಡೆ ನಡ್ಕೊಂಡು ಹೋಗ್ಬೇಕಾಗಿತ್ತು. 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ, ಓಕೆ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ, ಓಕೆ ನಂತರ ಅಲ್ಲಿ ಬಸ್ಗೆ ಕಾಯ್ದು, ಬಸ್ ಅರ್ಧ ಗಂಟೆ 1 ಅವರ್ ಬಿಟ್ಕೊಂಡ್ ಬರೋದು. ಆಕ್ಚುಲಿ ಬಸ್ಗಳು ಇರ್ತಾ ಇದ್ವು ಒಂದೇ. ಓಕೆ, ಆ ಬಸ್ ಕಾದು ಆಮೇಲೆ ಬಸ್ ಹತ್ಬಿಟ್ಟು ಹೋಗ್ತಾ ಇದ್ವಿ. ನಮ್ ಜೊತೆ ಬರ್ತಾ ಇದ್ದ ಗೆಸ್ಟ್ಗಳಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗೋದು, ಮತ್ತೆ ಬರ್ಬೇಕಾದ್ರೆ ಅದೇ ಪರಿಸ್ಥಿತಿಗಳು ನಮ್ಗೆ ಕ್ರಿಯೇಟ್ ಆಗೋದು. ಸೊ ಫ್ರೆಂಡ್ಸ್, ಹಂಗೆ ಹೋಗ್ತಾ ಹೋಗ್ತಾ ಯಾವ ತರ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ತಿತ್ತು ಅಂದ್ರೆ, ನಮಗೆಲ್ಲ ಬರ್ತಿ ಸಂಬಳ ಬಹಳ ಕಮ್ಮಿ. ಓಕೆ, ನಮಗೆ ಪ್ರೋಗ್ರಾಮ್ಗಳಿಗೆ ಹೋಗ್ಬಿಟ್ರೆ ಹೆಂಗಾಗ್ಬಿಡ್ತಾ ಇತ್ತು ಅಂದ್ರೆ, ಓಕೆ ಅಲ್ಲಿ ಮಧ್ಯಾಹ್ನ ಊಟ ಮಾಡೋದಕ್ಕೂ ನಮ್ಮ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ. ಸೊ ಬೆಳಗ್ಗೆ BOM ಹೋದ್ರೆ ಮಧ್ಯಾಹ್ನ ಟ್ರೈನಿಂಗ್ ನಡೀತಾ ಇತ್ತು MG ರೋಡ್ ಆಫೀಸ್ ಅಲ್ಲಿ. ಮತ್ತೆ ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಅಲ್ಲೇ ಸಿಸ್ಟಮ್ ಟ್ರೈನಿಂಗ್ ಇರ್ಬೋದು, ಯಾವುದೇ ಟ್ರೈನಿಂಗ್ ಇರ್ಬೋದು, BOM ಇರ್ಬೋದು, ಎಲ್ಲಾನು ಕೂಡ ಬರ್ಕೊಂಡು ಅದನ್ನೆಲ್ಲ ತಿಳ್ಕೊಂಡು ನಾವು ಬರ್ತಾ ಇದ್ವಿ. ನಮ್ಮ ಹತ್ರ ಅಮೌಂಟ್ಗಳು ಕೂಡ ಇರ್ತಾ ಇರ್ಲಿಲ್ಲ. ಸೊ ಫ್ರೆಂಡ್ಸ್, ಹಿಂಗೆ ನಮ್ಮ ಜರ್ನಿ ನಡೀತಾ ಇತ್ತು. ಬಟ್ ಬಿಸ್ನೆಸ್ ವರ್ಕ್ ಆಗ್ತಾ ಇರ್ಲಿಲ್ಲ. ಇನ್ನು 50-50 ಬ್ಯಾಲೆನ್ಸಿಂಗ್ ಮೈಂಡ್ ಗಳೆಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ. ಕೆಲವೊಂದ್ಸಲ ನಮ್ಮ ಅಪ್ಲೈನ್ ಬಂದ್ಬಿಟ್ಟು, ಹೆಂಗ್ ಸುರೇಶ್ ಬಿಸ್ನೆಸ್ ಹೆಂಗ್ ವರ್ಕ್ ಆಗ್ತಾ ಇತ್ತಾ, ಹೆಂಗ್ ನಡೀತಾ ಇತ್ತಾ ಅಂತ ಅವ್ರು ಕೇಳಿದ್ರೆ, ನಾನೇ ಹೇಳ್ತಾ ಇದ್ದೆ, ಇಲ್ಲ ಏನ್ ಬಿಸ್ನೆಸ್ ಇದೆ, ಏನ್ ಮಾಡೋರು ಆಗ್ತಾ ಇಲ್ಲ, ಸಕ್ಸಸ್ ಆಗಕ್ ಆಗ್ತಾ ಇಲ್ಲ, ಯಾರು ಬರಲ್ಲ ಅಂತಾರೆ, ಯಾರು ಬೇಡ ಅಂತಾರೆ, ಏನ್ ಮಾಡೋದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಮಾಡ್ತಾ ಇದ್ದೆ. ಆಮೇಲೆ ನಾನು ಕೆಲವೊಂದ್ಸಲ ಅಂತ ಇದ್ದೆ, ನೋಡಿ ನನ್ಗೇನ್ ಈ ಬಿಸ್ನೆಸ್ ನೋಡ್ತೀನಿ ಸರ್, ಏನಾದ್ರು ಇದು ನನ್ಗೆ ವರ್ಕ್ ಆಗ್ಲಿಲ್ಲ ಅಂದ್ರೆ ನಾನೇನು ಮಾಡಲ್ಲ. ನೀವ್ ಅವತ್ತೇ ಹೇಳಿದಿರಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾರೆ, ಏನೋ 25% ದುಡ್ಡು ಅವ್ರು ಇಟ್ಕೊಂತಾರೆ, 75% ವಾಪಸ್ ಕೊಡ್ತಾರೆ ಅಂತ ಹೇಳಿದಿರಾ. 25% ಅಂದ್ರೆ 450 ರೂಪಾಯಿ ನೀವು ಹಾಕಿದ್ದು, ಆ ದುಡ್ಡು ನಿಮ್ದು ಹೋಗುತ್ತೆ. 75% ನಂದು 1900 ರೂಪಾಯಿ ನಾನು ಹಾಕಿದ್ದೀನಿ, ಅದ್ ನನ್ಗೆ ವಾಪಸ್ ಬರುತ್ತೆ ಬಿಡಿ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಫ್ರೆಂಡ್ಸ್, ನಿಂಗೆ ಒಂದು ಜರ್ನಿ ನಡೀತಾ ಇತ್ತು. ಓಕೆ, ಅದಾದ್ಮೇಲೆ ಬಹಳ ದಿನಗಳಾದ್ಮೇಲೆ ನಾವ್ ಹಿಂಗೆ ಪ್ಲಾನ್ಗಳನ್ನ ಕರ್ಕೊಂಡೋಗಿ ತೋರಿಸ್ಬೇಕಾದ್ರೆ ಅದ್ರಲ್ಲಿ ಒಬ್ರು ವ್ಯಕ್ತಿ ಬಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ರು. ಓಕೆ, ಸ್ಟಾರ್ಟ್ ಆಯ್ತು, ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು
ಎಲ್ಲ ಒಪ್ಕೊಂಡಾದ್ಮೇಲೆ ಅವ್ರೇನ್ ಮಾಡಿದ್ರು ಅಂದ್ರೆ ಅವರು ನಮ್ ತರ ಕೇಸ್ ಅನ್ಸುತ್ತೆ, ಸೇಮ್ ಅದೇನ್ ಹೇಳ್ತಾರಲ್ಲ ಇಲ್ಲಿ ಆಗಿದ್ ಹಂಗೆ ಟಕ್ ಅಂತ ಹಂಗೆ ಅಲ್ಲೇ ಏನೋ ಡ್ರಾ ಆಗಿ ಹಂಗೆ ಬಹುಮಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆತರ. ಓಕೆ, ಅವ್ರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಪ್ಕೊಂಡ್ಮೇಲೆ ಎಷ್ಟು ಅಂದಾಗ 2450 ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ಆಯ್ತು ನಾನು ತಗೊಂಡ್ಬರ್ತೀನಿ ಅಂತ ಹೇಳಿದ್ರು. ಓಕೆ, ಆಮೇಲೆ ಎಲ್ಲ ಅವರು ನಾನು ಎಲ್ಲ ರೆಡಿ ಆಗ್ಬಿಟ್ಟು MG ರೋಡ್ ಆಫೀಸ್ ಹೋದ್ವಿ. ಅವತ್ತು ನಮ್ಮ ಫ್ರೆಂಡ್ ನಮ್ಮ ನಿಜವಾಗ್ಲೂ ಜೀವನದ ಮತ್ತೊಬ್ರು ಗ್ರೇಟ್ ಪರ್ಸನ್ ಪುಟ್ಸ್ವಾಮಿ ಸರ್ ಅಂಡ್ ಕಮಲಮ್ಮ ಮೇಡಮ್. ಓಕೆ, ಅವತ್ತು ಅವ್ರನಲ್ಲಿ ನಾನು ಬರಕ್ ಹೇಳಿದ್ದೆ ಪುಟ್ಸ್ವಾಮಿ ಸರ್ನ. ಓಕೆ, ಅವತ್ತು ಹೋದ್ವಿ ಆಫೀಸ್ಗೆ, ಅವ್ರು ಇನ್ನೂ ಬಂದಿರ್ಲಿಲ್ಲ, ಆದ್ರೆ ನಮ್ಗಿನ್ನು ಕಿಟ್ ಮಾಡ್ಸಕ್ ಬರ್ತಾ ಇರ್ಲಿಲ್ಲ. ಅವಾಗ ಅವ್ರನ್ನ ಕರ್ಕೊಂಡು ಹೋಗಿ ಕಿಟ್ ಎಲ್ಲ ಮಾಡಿಸ್ದೆ. ಅಲ್ಲಿ ಮಾಡಿಸ್ಬೇಕಾದ್ರೆ ಏನಾಗೋಯ್ತು, ಅವ್ರಿಗೆ ಹೇಳಿದೆ 2450 ರೂಪಾಯಿ ತಗೊಂಬ ಅಂತ, ಅವ್ರು ನೋಡಿ 2350 ರೂಪಾಯಿ ತಗೊಂಡು. ಸೊ ಅಲ್ಲಿ 100 ರೂಪಾಯಿ ಶಾರ್ಟೇಜ್ ಇತ್ತು. ನಮ್ಮ ಹತ್ರ ಅವಾಗೆಲ್ಲ 100 ರೂಪಾಯಿ ಅಂದ್ರೆ ಜಾಸ್ತಿ ವಿಚಾರ. ಓಕೆ, 100 ರೂಪಾಯಿನ ಅವಾಗ ನಾನೇ, ನಮ್ಮ ಹತ್ರ ಇರ್ಲಿಲ್ಲ, 100 ರೂಪಾಯಿ ಇದ್ದಿದ್ದು, ಅದನ್ನ ಹಾಕ್ಬಿಟ್ಟು ಅವ್ರಿಗೆ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಿಸ್ಬಿಟ್ವಿ. ಮತ್ತೆ ಬರಕ್ ನಮ್ಮ ಹತ್ರ ದುಡ್ಡಿಲ್ಲ. ಸೊ ಫ್ರೆಂಡ್ಸ್, ಹೆಂಗ್ ಆಗ್ತಾ ಇತ್ತು ಪರಿಸ್ಥಿತಿ ಅಂತಂದ್ರೆ, ಅಲ್ಲಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಹಿಂದ್ಗಡೆ ಹತ್ಬಿಡೋದು, ಬಸ್ ಹಿಂದ್ಗಡೆ ಹತ್ಬಿಟ್ಟು ಕಂಡಕ್ಟಿಂಗ್ ಬರೋ ಅಷ್ಟರಲ್ಲಿ ಟಕ್ಕಂತ ತಿಳ್ಕೊಂಡ್ಬಿಡೋದು ನೆಕ್ಸ್ಟ್ ಸ್ಟಾಪ್ ಅಲ್ಲಿ. ಓಕೆ, ಹಿಂಗೆ ಮಾಡ್ಕೊಂಡು ಅಲ್ಲಿಂದ ಅವ್ರ ಮನೆ ಹತ್ರ ಬಂದೆ. ಓಕೆ, ಅವ್ರ ಮನೆ ಹತ್ರ ಹೋಗಿ ಇನ್ನೇನು ನೀರ್ ಕುಡಿಬೇಕು. ಅವಾಗ ನಮ್ಮ ಅಪ್ಲೈನ್ ಪುಟ್ಸ್ವಾಮಿ ಸರ್ ಬಂದ್ರು. ಪುಟ್ಸ್ವಾಮಿ ಸರ್ ಅಲ್ಲಿ ಬಂದ್ಬಿಟ್ಟು, ಸುರೇಶ್ ಎಲ್ಲಿದ್ಯಪ್ಪ, ನಾನು ಇವಾಗ ಆಫೀಸ್ ಹತ್ರ ಬಂದಿದ್ದೀನಿ ಬಾ. ನಾವು ಇಮಿಡಿಯೇಟ್ಲಿ ಯೋಚನೆ ಮಾಡಿದ್ವಿ, ಆಲ್ರೆಡಿ ಈ ಪರಿಸ್ಥಿತಿಲಿ ಬಂದಿದ್ದೆ ನಾನು. ಓಕೆ, ಬಾ ಅಂದ್ರು. ಸೊ ಅವತ್ತು ನಮಗೆ ಗೊತ್ತಿದ್ದೇನು ಅಂದ್ರೆ, ಅಪ್ಲೈನ್ ಕರೆದಾಗ ಏನೇ ಇರ್ಲಿ ಹೋಗ್ಬೇಕು ಅನ್ನೋದೊಂದು ಅವತ್ತು ಅದು ಹೋಗಿಲ್ಲ. ಸೊ 100% ಪರಿಸ್ಥಿತಿ ತುಂಬಾ, ನಮ್ಮ ಹತ್ರ ಆಲ್ರೆಡಿ ದುಡ್ಡೇ ಇಲ್ಲ. ಓಕೆ, ಅವ್ರು ಕರೆದ ತಕ್ಷಣ ಇಲ್ಲ ಅನ್ನಕ್ ನಮ್ಗೆ ಆಗ್ಲಿಲ್ಲ. ಓಕೆ, ಹಾಗೆ ಅಲ್ಲಿಂದ ಮತ್ತೆ ಅವ್ರನ್ನ ಕೇಳಿದ್, ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಇದ್ರು, ಅವ್ರ ತಾಯಿನ ಕೇಳಿದೆ, ಈ ತರ ಅಮೌಂಟ್ ಇದ್ರೆ ಇಸ್ಕೋ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಇಲ್ಲ, ಈ ತರ ಅಮೌಂಟ್ ಟೈಟ್ ಇದೆ, ನಮ್ಮ ಅಮ್ಮನ್ ಕೇಳಿದ್ರೆ ಬೈತಾರೆ ಹಂಗೆ ಹಿಂಗೆ ಅಂತ ನನ್ನ ಫ್ರೆಂಡ್. ಸರಿ ಆಯ್ತು, ಇನ್ನೇನ್ ಮಾಡಕ್ಕಾಗಲ್ಲ. ಅಲ್ಲಿಂದ ಸ್ನೇಹಿತರೆ ನಡ್ಕೊಂಡೇ ಬಂದೆ. ಆದ್ರೆ ಏನ್ ಹೇಳ್ತಾರಲ್ಲ, ಪ್ರತಿ ಒಂದು ಟರ್ನಿಂಗ್ ಪಾಯಿಂಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ನಮ್ಮ ಪುಟ್ಸ್ವಾಮಿ ಸರ್ನ ಮೀಟ್ ಮಾಡಿದಾಗ ಅವ್ರು ನಮ್ಗೆ ಏನ್ ಮಾಡಿದ್ರು ಅಂದ್ರೆ, ಒಂದು ಶೋನ ಕಂಡಕ್ಟ್ ಮಾಡಿದ್ರು. ಓಕೆ, ಒಂದು ಶೋ ಬಗ್ಗೆ ನಮ್ಗೆ ತುಂಬಾ ಹೈಪ್ ಮಾಡಿದ್ರು. ಓಕೆ, ಆ ಶೋ ನಿಜವಾಗ್ಲೂ ನಮ್ಮ ಲೈಫ್ ಅಲ್ಲಿ ಈ ಮಟ್ಟದ ಒಂದು ಟರ್ನಿಂಗ್ ಪಾಯಿಂಟ್ ಆಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅಲ್ಲಿವರೆಗೂ ನಮ್ಗೆ ಇದೇ ತರ ನಡೀತಾ ಇತ್ತು. ಓಕೆ, ಆ ಶೋ ನಾವು ಕಂಡಕ್ಟ್ ಮಾಡಿದ್ವಿ. ಓಕೆ, ಆ ಶೋ ಯಾವ್ದು ಅಲ್ಲ, ಸತ್ಯ ಸಾಹಿತ್ಯ ಸಂಸ್ಕೃತ ಸದನ ಅಂತೇಳಿ. ಓಕೆ, ಅಲ್ಲಿ ಅವತ್ತು 4 ಲೀಡರ್ಗಳು ಓಕೆ ಒಂದು ಸೆಮಿನಾರ್ ನ ಮಾಡಿದ್ರು. ಸ್ನೇಹಿತರೆ, ಆ ಸೆಮಿನಾರ್ ನನ್ನ ಲೈಫ್ ಅಲ್ಲಿ ಅಲ್ಟಿಮೇಟ್ ಟರ್ನಿಂಗ್ ಪಾಯಿಂಟ್. ಅವತ್ತು ನಾವು ಪ್ರೋಗ್ರಾಮ್ಗೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 200 ರೂಪಾಯಿ. ಓಕೆ, 200 ರೂಪಾಯಿನ ಎಂಟ್ರಿ ಫೀಸ್ ಕೊಟ್ಟು ನಾವು ಆ ಒಂದು ಶೋನ ಅಟೆಂಡ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಓಪನಿಂಗ್ ಅವತ್ತಿನ ಪ್ರೋಗ್ರಾಮ್ ಅಲ್ಲಿ ಒಂದೊಂದು ಏನು ಲೀಡರ್ಗಳು ಬಂದು ಒಂದು ಟ್ರೈನಿಂಗ್ ಕೊಟ್ರು. ಅವ್ರು ಯಾವತ್ತೂ ನನ್ ಮರೆಯಕ್ಕಾಗಲ್ಲ. ಅದೆಲ್ಲ ಇವತ್ತು ಕಣ್ಣೆದುರುಗಡೆ ಇದೆ. ಫಸ್ಟ್ ಅಲ್ಲಿ ನನ್ ತುಂಬಾ ಲೈಕ್ ಆದಂತ ಒಬ್ರು ಪವರ್ಫುಲ್ ಲೀಡರ್, ಓಕೆ, ನಮ್ಮ ಮೈಸೂರು ಪ್ರಶಾಂತ್ ಸರ್. ಓಕೆ, ನಿಜವಾಗ್ಲೂ ಅವತ್ತು ಅವರೊಂದು ಏನು ಒಂದು ಸ್ಟೋರಿ, ಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆ ಸ್ಟೋರಿ. ಒಂದು ಕತ್ತೆ ಬಾವಿಯಲ್ಲಿ ಬಿದ್ದಿರತ್ತೆ. ಓಕೆ, ಅದು ನೆಗೆಟಿವ್ ಅನ್ನು ಮಣ್ಣು ಬಿದ್ದಾಗ ಮೈನ ಕುದುರಿ ಮೇಲ್ಗಡೆ ಬರುತ್ತೆ ಅಂತ ಹೇಳಿ ಒಂದು ಸ್ಟೋರಿ ಕನೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ನಮಗೆ ಬಿಸ್ನೆಸ್ ಸಿಕ್ಕಾಪಟ್ಟೆ ಮೋಟಿವೇಶನ್ ಬಂತು. ಇಲ್ಲ, ಯಾರೇ ಆಗಲ್ಲ ಅಂದ್ರೂ ನಾವು ಬಿಸ್ನೆಸ್ ನ ತಗೋಬೇಕು, ನಿಂತ್ಕೋಬೇಕು, ಮಾಡ್ಬೇಕು. ಅಲ್ಲಿಂದ ನಮಗೆ ಆ ಒಂದು ಅರ್ಜ್ ಕ್ರಿಯೇಟ್ ಆಯ್ತು. ಸ್ಪೆಷಲಿ ಅವತ್ತು ಇನ್ನೊಬ್ರು ಲೀಡರ್ ಇದ್ರು, ಮೋಹನ್ ರಾವ್ ಸರ್ ಅಂತ ಹೇಳಿ. ಅವ್ರು ಇನ್ವೆಸ್ಟ್ಮೆಂಟ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಬಂಡವಾಳ ಅನ್ನೋದ್ರ ಬಗ್ಗೆ ಮಾತಾಡಿದ್ರು, ಅದು ಅಲ್ಟಿಮೇಟ್. ಓಕೆ, ಅಗೈನ್ ನಮ್ಮ ವಿಜಯ್ ಸರ್ ತುಂಬಾ ಒಂದು ಮೋಟಿವೇಶನ್ ಟ್ರೈನಿಂಗ್ ಕೊಟ್ಟರು. ರಾಜು ಸರ್ ಕೂಡ. ಎಸ್ಪೆಷಲಿ ನಾನು ತುಂಬಾ ಇಂಗ್ಲಿಷ್ ಅಷ್ಟು ಏನ್ ನಮಗ್ ಬರಲ್ಲ. ಓಕೆ, ಯಾಕಂದ್ರೆ ಓದಿರೋ ತುಂಬಾ ಜಾಸ್ತಿ SSLC. ಓಕೆ, 10ನೇ ಕ್ಲಾಸ್ ಪಾಸು. ಓಕೆ, SLC ಓದಿದ್ದೀನಿ. ಪ್ಲಸ್ ಅವಾಗ ಅಲ್ಲಿ ಯಾವತ್ತಿನ ಒಂದು ಫೇವರೇಟ್ ಟ್ರೈನಿಂಗ್ ಯಾರದು ಅಂದ್ರೆ ನಮ್ಮ ಫಿಲಿಪ್ ಸಿಂಗ್ ಸರ್, ಡಾಕ್ಟರ್ ಫಿಲಿಪ್ ಸಿಂಗ್ ಸರ್. ತುಂಬಾನೇ ಮೋಟಿವೇಶನಲ್ ಟ್ರೈನಿಂಗ್. ಅವರು ಒಂದೊಂದು ಸ್ಪೀಚ್ ಕೊಡ್ಬೇಕಾದ್ರೆ, ಐ ಮೀನ್ ಏರೋನಾಟಿಕಲ್ ಇಂಜಿನಿಯರ್ ಅನ್ಬೇಕಾದ್ರೆ ಆ ವರ್ಡ್ ನನಗೆ ಇಂಗ್ಲಿಷ್ ಯಾರು ಮಾತಾಡೋರು ಅರ್ಥ ಆಗಲ್ಲ, ಅವ್ರು ಮಾತಾಡ್ಬೇಕಾದ್ರೆ ಪ್ರತಿ ಇಂಗ್ಲಿಷ್ ಅರ್ಥ ಆಯ್ತು. ಸೊ ಅಷ್ಟು ಒಂದು ಏನು ಪ್ರೋಗ್ರಾಮ್ ತುಂಬಾನೇ ಮೋಟಿವೇಶನ್ ಮಾಡ್ತು. ಅಲ್ಲಿಂದ ನಾವು ಈ ಬಿಸ್ನೆಸ್ ಅಲ್ಲಿ ಇಲ್ಲೇಬೇಕು ಅನ್ನೋದೊಂದು ಚಾಲೆಂಜ್ ಕ್ರಿಯೇಟ್ ಆಯ್ತು. ಸ್ನೇಹಿತರೆ, ಅದಾದ ನಂತರ ಅಲ್ಲಿ ಅವತ್ತೊಂದು ಟೌನ್ ಹಾಲ್ದು ನೆಕ್ಸ್ಟ್ ಅಲ್ಲಿಂದ ಟೌನ್ ಹಾಲ್ಗೆ ಲಿಂಕ್ ಆಯ್ತು. ಓಕೆ, ಟೌನ್ ಹಾಲ್ ಪ್ಯಾಕೇಜ್ ಟಿಕೆಟ್ ನ ಅಲ್ಲಿ ನಮ್ಗೆ ಕೊಟ್ರು. ಓಕೆ, ಟೌನ್ ಹಾಲ್ ಪ್ಯಾಕೇಜ್ ಟಿಕೆಟ್ ನ ಅಲ್ಲಿ ತಗೊಂಡ್ವಿ. 2 ಟಿಕೆಟ್ ಕೊಟ್ವಿ, ಒಂದು ನನಗೆ, ಒಂದು ಗೆಸ್ಟ್ಗೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಅಲ್ಲಿಂದ ನಾವು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಟೌನ್ ಹಾಲ್ ಅಂತ ನೋಡಿದ್ವಿ. ಓಕೆ, ಅದೇ ಲೀಡರ್ಗಳನ್ನ ವರ್ಕ್ಶಾಪ್ ಮುಗಿದ್ಮೇಲೆ ಟೌನ್ ಹಾಲ್ ನಾನು ಎಂಟ್ರಿ ಆಗ್ತಿದ್ದಂಗೆನೆ ಸ್ನೇಹಿತರೆ, ನಿಜವಾಗ್ಲು ಟೌನ್ ಹಾಲ್ ಪ್ರತಿ ನಾವು ಯಾವಾಗ್ಲೂ ನಮ್ಮ ಚಂದ್ರು ಸರ್ ಹೇಳ್ತಾ ಇರ್ತಾರೆ, ಪ್ರತಿ ಕಲ್ಲುಗಳು ಕತೆ ಹೇಳ್ತಾ ಇರತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಟೌನ್ ಹಾಲ್ ಪ್ರತಿ ಇನ್ಸಿಡೆಂಟ್ಗಳು ಕೂಡ ನಮ್ಗೆ ಯಾವತ್ತೂ ಮರೆಯಕ್ಕಾಗಲ್ಲ. ಅದ್ರಲ್ಲೂ ಎಸ್ಪೆಷಲಿ ಫಸ್ಟ್ ಟೈಮ್ ನಾನು ಟೌನ್ ಹಾಲ್ಗೆ ಹೋದಾಗ ಅವತ್ತಿನ ಲೀಡರ್ಗಳನ್ನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅಲ್ಲಿ ನನ್ ತುಂಬಾ ಫೇವರ್ ಲೀಡರ್ಗಳು ತುಂಬಾ ಜನ ಇದ್ದಾರೆ. ಎಸ್ಪೆಷಲಿ ನಮ್ಮ ಅರುಣ್ ಸರ್. ಓಕೆ, ಅವ್ರ ಟೆಸ್ಟಿಮನಿ ನನ್ಗೆ ಬಹಳ ಇಷ್ಟ. ಅವ್ರು ಯಾವಾಗ್ಲೂ ಹೇಳೋರು, ಅವರ ತಂದೆದೊಂದು ಎಕ್ಸಾಂಪಲ್ ಹೇಳಿ, ನನ್ಗೆ ಇಷ್ಟು ಲಕ್ಷ ಸಾಲ ಇತ್ತು, ಅದನ್ನ ತೀರ್ಸ್ಬೇಕು ಅಂತ ನಾನು ಮೋದಿಕರ್ನ ಸ್ಟಾರ್ಟ್ ಮಾಡಿದೆ ಅನ್ಬೇಕಾದ್ರೆ ನಮಗೂ ಅದೇ ತರ ಒಂದು ಕಮಿಟ್ಮೆಂಟ್ ಇತ್ತು, ನಾವು ಈ ತರ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಎಸ್ಪೆಷಲಿ ನಮ್ಮ ಸಂಧ್ಯಾ ಕೃಷ್ಣಮೂರ್ತಿ ಸರ್ ಮತ್ತೆ ಸಾರು, ಅವ್ರದ್ದು ಒಂದು ಅನುಭವ. ನಾನು 51 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ, ಇವತ್ತು 51,000 ರೂಪಾಯಿವರೆಗೂ ತಗೊಂತಾ ಇದ್ದೀನಿ ಅನ್ನೋ ಮಾತು ಯಾವತ್ತೂ ಕೂಡ ಅದು ನಾವು ಮರೆಯಕ್ಕಾಗಲ್ಲ. ಅವು ಕೆಲವು ನಮ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತಿತ್ತು. ನಂತರ ಅದೇ ತರ ಹಲವಾರು ಲೀಡರ್ಗಳು ತುಂಬಾ ಮೋಟಿವೇಶನ್ ಮಾಡ್ತಿದ್ರು.
ಅದ್ರಲ್ಲಿ ನಮ್ಮ ಫೇವರೇಟ್ ನಮ್ಮ ನಟರಾ ಸರ್. ಓಕೆ, ಅವರು ಅಗೇನ್ ನಮ್ಮ ಕಿಶೋರಿ ಮೇಡಮ್, ನಮ್ಗೆ ಡಿಸಿಪ್ಲಿನ್ ನ ಕಲಿಸ್ಕೊಟ್ಟಂತವ್ರು, ಟೈಮ್ ನ ಕಲಿಸ್ಕೊಟ್ಟಂತವ್ರು. ಓಕೆ, ಅವ್ರು ಅಲ್ಲಿದ್ದಾರೆ ಅಂದ್ರೆ ನಾವು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಆ ಪ್ಲೇಸ್ ಅಲ್ಲಿ, ಯಾಕಂದ್ರೆ ಅಷ್ಟು ಒಂದು ಫಿಯರ್ ಆ ಜಾಗದಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು. ಯಾಕಂದ್ರೆ ತುಂಬಾನೇ ಅವ್ರು ನಮಗೆ ಬುದ್ಧಿ ಹೇಳಿದ್ದಾರೆ ಹೇಗಿರ್ಬೇಕು ಲೈಫ್ ಅಲ್ಲಿ ಅಂತ ಹೇಳ್ಬಿಟ್ಟು, ತುಂಬಾ ಕಲಿಸಿದ್ದಾರೆ ಸ್ನೇಹಿತರೆ. ಟೌನ್ ಅಲ್ಲಿಂದ ನಮ್ಮ ರಿಯಲ್ ಒಂದು ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಯ್ತು. ಯಾವತ್ ನಾವು ಟೌನ್ ಅಲ್ಲಿ ಅಷ್ಟೇ ಅಟೆಂಡ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ವು, ಅಗೇನ್ ಅದು ಎಲ್ಲಿವರೆಗೂ ನಡೀತು ಅಲ್ಲಿವರೆಗೂ ನಾವು ಟೌನ್ ಅಲ್ಲಿ ಮಿಸ್ ಆಗಿಲ್ಲ, ಒಂದೇ ಒಂದು ಇವೆಂಟ್ ಮಿಸ್ ಆಗಿಲ್ಲ. ಸೇಮ್ ಆಸ್ ಇಟ್ ಈಸ್ ಅಂಬೇಡ್ಕರ್ ಭವನ ಕೂಡ ಒಂದೇ ಒಂದು ಇವೆಂಟ್ ನ ಕೂಡ ನಾವು ಮಿಸ್ ಆಗ್ದಂಗೆ ಅಟೆಂಡ್ ಮಾಡಿದ್ವಿ. ಆದ್ರೆ ಅವತ್ತು ನಮ್ಮ ಯಶಸ್ಸಿಗೆ ಸತ್ಯ ಸಾಹಿತ್ಯ ಸಂಸ್ಕೃತ ಸದನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಇಟ್ ಇಸ್ ಮೈ ಬಿಗ್ಗೆಸ್ಟ್ ಶೋ. ಸೊ ಫ್ರೆಂಡ್ಸ್, ಹಿಂಗೆ ನಮ್ಮ ಬಿಸ್ನೆಸ್ ನಮ್ಮ ಮೋಟಿವೇಶನ್ ಸಿಕ್ತು, ಇಲ್ಲ ನಾವು ಮಾಡ್ಬೇಕು ಅಂತ ಡಿಸೈಡ್ ಆಗ್ತೀವಿ. ನಾವು ಬಿಸ್ನೆಸ್ ಅಲ್ಲಿ ಆಳ್ವಾಗಿ ನಿಂತ್ಕೊಂಡ್ವಿ, ಮಾಡ್ಬೇಕು ಅಂತ ನಿಂತಿರ್ಬೇಕಾದ್ರೆ ಅಗೇನ್ ಅದೇ ತರ ಇರುತ್ತಲ್ಲ ಪ್ರಾಬ್ಲಮ್ಗಳು ಅಂತ ಹೇಳ್ಬಿಟ್ಟು. ಓಕೆ, ಅವತ್ತು ನಮ್ಮ ಅಪ್ಲೈನ್ ಪುಟ್ಸ್ವಾಮಿ ಸಾರು ಒಂದು ಇಂಪಾರ್ಟೆಂಟ್ ವಿಚಾರ ಇತ್ತು, BM ಈ ತರ ಒಂದು ಇಂಪಾರ್ಟೆಂಟ್ ಬರ್ಬೇಕು ಸರ್, ಏನು ಕೇಳಕ್ ಆಗಲ್ಲ ಹತ್ರ, ನಾವು ಕೇಳಕ್ ಹೋಗಲ್ಲ. ಸೊ ಇಂಪಾರ್ಟೆಂಟ್ ಅಂದ ತಕ್ಷಣ ಆಯ್ತು ಹೊರಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡ್ವಿ, ಹೋದ್ರಿ. ಹೋದಾಗ ಅಲ್ಲಿ ಪ್ರಾಬ್ಲಮ್ ಹೇಗಾಯ್ತು ಅಂದ್ರೆ, ಓಕೆ ಅವತ್ತು ಅವ್ರದ್ದು ಹೋದ ತಕ್ಷಣ ಗೊತ್ತಾಗಿದ್ದು ಫಸ್ಟ್ ಏನ್ ವಿಚಾರ ಅಂದ್ರೆ ಸಾರ್ದು ವೆಡ್ಡಿಂಗ್ ಆನಿವರ್ಸರಿ, ಸಾರ್ದು ಮತ್ತೆ ಮೇಡಮ್ದು ವೆಡ್ಡಿಂಗ್ ಆನಿವರ್ಸರಿ. ಸಖತ್ ಖುಷಿ ಆಗೋಯ್ತು. ಯಾಕೆ ಇನ್ನೊಂದು ಖುಷಿ ಆಗೋದಕ್ಕೆ ಕಾರಣ ಅಂತಂದ್ರೆ, ಅವತ್ತು ಆ ಪ್ರೋಗ್ರಾಮ್ಗೆ ನಮ್ಮ ಯಾರು ಮಿರಾಕಲ್ ಲೀಡರ್ ಮಿಸ್ಟರ್ ಚಂದ್ರು ಸಾರ್ ಅವತ್ತು ಬಂದಿದ್ರು. ಚಂದ್ರು ಸಾರ್ನ ಯಾವಾಗ್ಲೂ ನೋಡ್ಬೇಕಾದ್ರೆ ನಮ್ಮ ಟೀಮ್ ಅವರಲ್ಲೇ ಯಾವಾಗ್ಲೂ ಹೇಳೋರು, ಅವಾಗೆಲ್ಲ ನೋಡ್ಬೇಕಾದ್ರೆ ಅವ್ರ ಒಂಥರ ಪುನೀತ್ ರಾಜ್ಕುಮಾರ್ ತರ ಕಾಣಿಸೋರು. ಅವಾಗ್ಲೂ ಏನೋ ಒಂದು ಮೋಟಿವೇಶನ್ ಅವ್ರನ್ನ ನಾವು ನೋಡ್ಬೇಕಾದ್ರೆ. ಓಕೆ, ಅವತ್ತದು ತುಂಬಾ ಸ್ಪೆಷಲ್ ಏನಂದ್ರೆ, ಚಂದ್ರು ಸರ್ ಸ್ಟೇಜ್ ಬಂದಾಗ ಆನಿವರ್ಸರಿಯಲ್ಲಿ ಅವರಿಗೆ ಬೊಕ್ಕೆ ಕೊಟ್ಟಿದ್ ನಾನು ಮತ್ತೆ ನಮ್ಮ ಅಪ್ಲೈನ್ ಜಯರಾಜ್ ಸರ್. ಓಕೆ, ತುಂಬಾ ಖುಷಿ ಆಗತ್ತೆ. ಅವತ್ತು ನಾವು ಅವ್ರಿಗೆ ಬೊಕ್ಕೆ ಕೊಟ್ವಿ, ಅವ್ರಿಗೆ ಬೊಕ್ಕೆ ಕೊಟ್ವಿ ಅನ್ನೋ ಖುಷಿಲೇ ನಾವು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಆದ್ರೆ ಅದು ಹೇಗೆ ನಂಗೆ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂದ್ರೆ, ನೆಕ್ಸ್ಟ್ ಡೇ ನನಗೆ ತುಂಬಾ ಕ್ಲಿಯರ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ನಮ್ಗೆ ಆಲ್ರೆಡಿ ಕೆಲಸದಲ್ಲಿ ಕಂಡಿತ್ತು ನಮ್ಮ ಮೇಲ್ಗಡೆ ತುಂಬಾ ರಜಾ ಆಗ್ತೀವಿ, ತುಂಬಾ ಅಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಹೋಗಿದ ತಕ್ಷಣ ನೆಕ್ಸ್ಟ್ ಡೇ ಕೆಲಸದಲ್ಲಿ ಇಮಿಡಿಯೇಟ್ಲಿ ಈ ತರ ಸುರೇಶ್ ಕೆಲ್ಸಕ್ಕೆ ಬರಕ್ ಹೋಗ್ಬೇಡ, ನಮ್ಮ ನೀನ್ ಕೆಲಸ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಅಂತ ಹೇಳಿದ್ರು. ನಮ್ ಕೆಲಸದಲ್ಲಿ ಒಂದು ಮುಖ್ಯವಾಗಿ ಒಂದು ಲಾಳಿ ಅಂತ ಬರುತ್ತೆ, ಅದೇ ತಿಕ್ಬಿಡಿದ್ರು, ನೀನ್ ಮಾಡಕ್ ಹೋಗ್ಬೇಡ, ನೀನ್ ಕರೆಕ್ಟ್ ಆಗಿ ಬರಲ್ಲ ಹಂಗೆ ಹಿಂಗೆ ಅಂದ್ರು. ಇಲ್ಲ ಅಣ್ಣ ಬರ್ತೀನಿ ಹಂಗೆ ಹಿಂಗೆ ಅಂತ ನಾನು ಅಂದೆ. ಇಲ್ಲ ಕಣೋ ನೀನ್ ಬರಲ್ಲ, ನಿನಗೆ ಏನು ಬಿರಿಯಾನಿ ತಿನ್ನೋ ಆಸೆ, ನಿನ್ಗೆ ಯಾಕೆ ಬೇಕು ಬೇಳೆ ಸಾರು, ಫಸ್ಟ್ ನೆಟ್ಟಿಗೆ ಬೇಳೆ ಸಾರು ತಿನ್ನೋದ್ ಕಲಿ, ಆಮೇಲೆ ಬಿರಿಯಾನಿ ಆಸೆ ಪಡ್ಬೇಕು, ನಿನ್ಗೆ ಯಾಕೆ ಇವೆಲ್ಲ ಹಂಗೆ ಹಿಂಗೆ ಅಂತ ಬೈದ್ರು. ಎಲ್ಲೋ ಮನ್ಸ್ ಕರೆಕ್ಟ್ ಆಗ್ಬಿಡ್ತು, ಯಾಕಂದ್ರೆ ಮೋದಿಕರಲ್ಲಿ ಕಲ್ತಿತ್ತು ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟಿತ್ತು. ಸೊ ಅವ್ರ ಹಂಗಂದ ತಕ್ಷಣ ತುಂಬಾ ಬೇಜಾರಾಯ್ತು. ಸರಿ ಅಣ್ಣ ಆಯ್ತು ಪರವಾಗಿಲ್ಲ ಬಿಡಿ ಅಂದೆ. ಓಕೆ, ಅವಾಗ ನಮ್ಗೆ ಮೋದಿಕರಲ್ಲಿ ಚೆಕ್ ಕ್ರಿಯೇಟ್ ಆಗಿದ್ದು 1078 ರೂಪಾಯಿ. ಓಕೆ, ಅವರು ಕೆಲಸ ಬಿಟ್ಟು ಹೋಗು ಅಂದಾಗ ಯೋಚನೆ ಮಾಡ್ಲಿಲ್ಲ ಸ್ನೇಹಿತರೆ. ಆ 1078 ರೂಪಾಯಿ ಇನ್ಕಮ್ ನನಗೆ ಬರ್ತಾ ಇದೆ ಅಂತ ನನಗೆ ಗೊತ್ತು. ಯೋಚನೆ ಮಾಡಿದೆ, ಧೈರ್ಯ ತಗೊಂಡೆ, ಅಲ್ಲೇ ಸವಾಲ್ ಹಾಕೊಂಡ್ ಬಂದೆ. ಅಣ್ಣ ಮುಂದೆ ಒಂದಿನ ಖಂಡಿತವಾಗ್ಲೂ ನಿಮ್ ಮುಂದೆ ಏನಾದ್ರು ಸಾಧನೆ ಮಾಡಿ ಬಂದು ನಿಂತ್ಕೋತೀನಿ ಅಂತ ಹೇಳ್ಬಿಟ್ಟು ಅವತ್ತು ಡಿಸೈಡ್ ಮಾಡಿದೆ. ಸೊ ಫ್ರೆಂಡ್ಸ್, ಅವತ್ತು ನಾನು ಹೊರಗಡೆ ಬಂದಾಗ ಹೇಗಿತ್ತು ಪರಿಸ್ಥಿತಿ ಅಂದ್ರೆ, ಅವರೆಲ್ಲ ನಮ್ಗೆ ಸೆಟ್ಲ್ಮೆಂಟ್ ಎಲ್ಲ ಮಾಡಿದ್ರು 1200 ರೂಪಾಯಿ. ನನ್ನ ಕೈಯಲ್ಲಿ ತಗೊಳಕಾಗಿದ್ದು ಒಂದೇ ಒಂದು ಅಟ್ಲಸ್ ಸೈಕಲ್. ನಾನು 4 ವರ್ಷ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದೆ, ಹಲವಾರು ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದೆ, ಕೊನೆಗೆ ಸೆಟ್ಲ್ ಆಗಿದ್ ಫೀಲ್ಡ್ ಅದು, ತಗೊಳಕಾಗಿದ್ದು ಅಷ್ಟನ್ನೇ. ಬಟ್ ತುಂಬಾ ಬೇಜಾರಾಯ್ತು. ಒಂದ್ ಕಡೆ ಕೆಲಸ ಬಿಟ್ಟು ಬಂದೆ. ಬಿಟ್ಟು ಬರೋದಕ್ಕೆ ಕಾರಣ ಮೋದಿಕೇರ್ ಮತ್ತೆ ಮೋದಿಕೇರ್ ಇದ್ದಂತ ಎಜುಕೇಶನ್, ನಾಲೆಜ್, ಆ ಒಂದು ಧೈರ್ಯ ನನಗೆ ಕೊಡ್ತು. ಸೊ ಫ್ರೆಂಡ್ಸ್, ಅವತ್ತು ಇನ್ನೂ ಒಂದು ನನಗೆ ತುಂಬಾ ಟರ್ನಿಂಗ್ ಪಾಯಿಂಟ್ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಬಿಸ್ನೆಸ್ ಅಲ್ಲಿ ಇನ್ನೂ ಸೀರಿಯಸ್ ಆಗಿ ಮಾಡ್ಲೇಬೇಕು ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಫೇವರೇಟ್ ಲೀಡರ್ ಮಿಸ್ಟರ್ ರಾಜುಡ್ ಜಿ ಸಾರು. ಅವರು ಒಂದು ಸಲ ಮಾಗಡಿ ರೋಡ್ ಅಲ್ಲಿ ಒಂದು ಟ್ರೈನಿಂಗ್ ನ ಮಾಡಿದ್ರು. ಓಕೆ, ಗೋಲ್ ಸೆಟ್ ಅಂತ ಹೇಳಿ. ಆ ಗೋಲ್ ಸೆಟ್ ಟ್ರೈನಿಂಗ್ ಯಾವ ಲೆವೆಲಿಗೆ ನಮಗೆ ಮೋಟಿವೇಶನ್ ಮಾಡ್ತು ಅಂತಂದ್ರೆ, ಅಲ್ಲೇ ಡಿಸೈಡ್ ಮಾಡ್ಕೊಂತ ಇದ್ವಿ ನಾವು ಮೋದಿಕರಲ್ಲಿ ಇನ್ 5 ವರ್ಷ ಇದ್ರೆ ಏನ್ ತಗೊಬಹುದು, ಏನ್ ಆಗ್ಬೋದು ನಾವು ಮೋದಿಕರ್ ಮುಖಾಂತರ, ಇನ್ನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ತಾ ಇದ್ವಿ. ಆ ಗೋಲ್ ಸೆಟ್ ನಿಜವಾಗ್ಲೂ ಅಲ್ಟಿಮೇಟ್ ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ನ ಕ್ರಿಯೇಟ್ ಮಾಡ್ತು. ಅಲ್ಲಿಂದ ನಮ್ಮ ಬದುಕು ಏನ್ ಹೇಳ್ತೀವಿ ಬಂಗಾರ ಆಯ್ತು, ಅಲ್ಲಿಂದ ಟರ್ನ್ ರಿಯಲಿ ಆಗಿದ್ದು ನಮಗೆ. ಸೊ ಫ್ರೆಂಡ್ಸ್, ಅದಾದ್ಮೇಲೆ ಇನ್ನೊಂದು ಟ್ರಾಜಿಡಿ ಕ್ರಿಯೇಟ್ ಆಯ್ತು ನಮ್ಮ ಬಿಸ್ನೆಸ್ ಅಲ್ಲಿ. ಏನಾಯ್ತು ಅಂದ್ರೆ, ಅಲ್ಲಿವರೆಗೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ಗೆಲ್ಲ 2450 ಇತ್ತು ಬಿಸ್ನೆಸ್ ತಗೊಳ್ಳೋರ್ಗೆ. ಟಕ್ಕಂತ ಕಂಪ್ನಿ ಏನ್ ಮಾಡ್ಬಿಡ್ತು ಅಂದ್ರೆ, ಪ್ಲಾನ್ ನ ಚೇಂಜ್ ಮಾಡ್ತು. ಇಮಿಡಿಯೇಟ್ಲಿ 3900 ರೂಪೀಸ್ ಮಾಡ್ತು ಬಿಸ್ನೆಸ್ ತಗೊಳ್ಳೋರ್ಗೆ. ಓಕೆ, ಪ್ಲಸ್ ಅದಾದ್ಮೇಲ್ಗಡೆ ಸ್ಲ್ಯಾಬ್ ಚೇಂಜ್ ಮಾಡ್ತು. ಅವಾಗ 3% ಪ್ಲಾನ್ ಇತ್ತು, ಟಕ್ಕಂತ ಇಮಿಡಿಯೇಟ್ಲಿ 4% ಪ್ಲಾನ್ ನ ಕಂಪ್ನಿ ತಗೊಬಂತು. ಮೇಡಮ್ ಫ್ರೆಂಡ್ಸ್, ಹೆಂಗಾಗ್ಬಿಡ್ತು ಅಂದ್ರೆ, ಆಲ್ರೆಡಿ ಕೆಲಸ ಬಿಟ್ಬಿಟ್ಟಿದ್ದೆ. ಓಕೆ, 1078 ರೂಪಾಯಿ ನನ್ ಚೆಕ್ ಮೋದಿಕರ್ ಅಲ್ಲಿ. ಓಕೆ, ಪ್ಲಾನ್ ಚೇಂಜ್ ಆಯ್ತು. ಕನ್ಸಲ್ಟೆಂಟ್ ಗಳು ಹೇಗಾಗ್ಬಿಟ್ರು ಅಂದ್ರೆ, ಇಮಿಡಿಯೇಟ್ಲಿ ಬಂದು ಹೇಳ್ತಾ ಇದ್ರು, ಇಲ್ಲ ಈ ಬಿಸ್ನೆಸ್ ನನಗೆ ಬೇಡ, ಆಗಲ್ಲ, 3300 ರೂಪಾಯಿ ಕೊಟ್ಬಿಟ್ಟು ಯಾರು ಸೇರ್ಕೊಂತಾರೆ, ಹಾಗೆ ಹೀಗೆ ಅಂತ ಆಟೋಮೆಟಿಕ್ಲಿ ನೆಗೆಟಿವ್ಸ್ ಗಳನ್ನ ಅವ್ರವ್ರೆ ಸ್ಟಾರ್ಟ್ ಮಾಡೋರು, ಅವ್ರವ್ರೆ ಡ್ರಾಪ್ ಆಗೋದಕ್ಕೆ ಸ್ಟಾರ್ಟ್ ಮಾಡೋರು. ತುಂಬಾ ಯೋಚನೆ ಆಯ್ತು, ಏನ್ ಈ ತರ ಆಗ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು. ನಂತರ ಅದೇ ಯೋಚನೆಯಲ್ಲಿ ಇರ್ಬೇಕಾದ್ರೆ, ಇಲ್ಲ ಮಾಡ್ಲೇಬೇಕು ಅನ್ನೋ ಚಾಲೆಂಜ್ ಇತ್ತು. ಬಟ್ ಅದೇ ಯೋಚನೆ ಇರ್ಬೇಕಾದ್ರೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಕ್ರಿಯೇಟ್ ಆಯ್ತು. ಅದು ನಮ್ಮ ಮಿರಾಕಲ್ ಚಂದ್ರು ಸರ್ ಇಂದ. ಓಕೆ, ಅವರು ಅವತ್ತೊಂದು ದಿನಗಳಲ್ಲಿ ಅವರು ಎಂಟೈರ್ ಮಿರಾಕಲ್ ಟೀಮ್ ಇಂದ ಒಂದು ಪ್ರೋಗ್ರಾಮ್ ನ ಮಾಡಿದ್ರು. ಓಕೆ, ಆ ಪ್ರೋಗ್ರಾಮ್ ನ ನೇಮ್ ಬಂದು, ಓಕೆ ಆ ಪ್ರೋಗ್ರಾಮ್ ಮಾಡಿದ ಜಾಗ ಬಂದು ADA ರಂಗಮಂದಿರ. ಆ ADA ರಂಗಮಂದಿರದಲ್ಲಿ ಅವ್ರ ಟೀಮ್ ಅಲ್ಲಿ ಯಾರೆಲ್ಲ ಸಿಲ್ವರ್ ಅಚೀವರ್ ಗಳು ಕಂಪ್ಲೀಟ್ ಮಾಡಿದ್ರು, ಅವತ್ತು ಸ್ಪೆಷಲ್ ತುಂಬಾ ಲೀಡರ್ ಗಳಿದ್ದಾರೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತೀನಿ, ಎಂಟೈರ್ ಮಿರಾಕಲ್ ಟೀಮ್ ಲೀಡರ್ ಗಳಿಗೆ. ಓಕೆ,
ಆ ಒಂದು ಅವತ್ತಿನ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಅಲ್ಲಿ ಅವ್ರ ಫ್ಯಾಮಿಲಿಗಳನ್ನ ಮತ್ತೆ ಗೆದ್ದವ್ರನ್ನ ಸ್ಟೇಜ್ ಮೇಲ್ಗಡೆ ಹೆಗಲ ಮೇಲ್ಗಡೆ ಕೂರ್ಸ್ಕೊಂಡ್ ಕರ್ಕೊಂಡು ಹೋಗ್ಬೇಕಾದ್ರೆ ಅನಿಸ್ತಿತ್ತು ಅವತ್ತು ನಮ್ಗೆ ಎಷ್ಟು ಕಷ್ಟ ಇದೆ ಅನಿಸ್ತಾ ಇರ್ಲಿಲ್ಲ, ನಾವು ಈ ತರ ಒಂದಿನ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು ನಮ್ಮ ಮನ್ಸುಗಳಲ್ಲಿ. ಓಕೆ, ಅದೇ ಚಾಲೆಂಜ್ ತಗೊಂಡು ಹೊರಗಡೆ ಬಂದ್ವಿ. ಬಟ್ ಆದ್ರೆ ಬಿಸ್ನೆಸ್ ಮಾಡ್ಬೇಕು ಅಂತ ನಾವು ಮುಂದೆ ಎತ್ಕೊಂಡು ಹೋದ್ರೆ ಆ ಬಿಸ್ನೆಸ್ ಕೆಳಗಡೆ ಬರ್ತಾ ಇತ್ತು. ಹೆಂಗಾಗ್ತಿತ್ತು ಪರಿಸ್ಥಿತಿ ಅಂತಂದ್ರೆ ಅವತ್ತು ನಾನು ಕೆಲಸ ಬಿಟ್ಟಾಗ 1078 ರೂಪಾಯಿ ನಮ್ಗೆ ಇನ್ಕಮ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಮಂತ್ ನೋಡ್ರೆ 820 ರೂಪಾಯಿ ಆಗೋಗಿತ್ತು. ಆಚೆ ಮಂತ್ ನೋಡ್ರೆ 160 ರೂಪಾಯಿ ಆಗೋಗಿತ್ತು. ಅದ್ರ ಆಚೆ ಮಂತ್ ನೋಡ್ರೆ ಇನ್ಕಮ್ ಇಲ್ಲ. ಸೊ ಫ್ರೆಂಡ್ಸ್, ಪರಿಸ್ಥಿತಿ ಹೇಗಾಗ್ತಿತ್ತು ಅಂದ್ರೆ ಸುಮಾರು ಇದೇ ತರ 6 ತಿಂಗಳು 1 ವರ್ಷ ನಮ್ಮ ಜರ್ನಿ ನಡೀತು, ಇನ್ಕಮ್ ಇಲ್ಲ. ಓಕೆ, ಜರ್ನಿ ನಡೀತಾ ಇದೆ. ಸೊ ಮನೆಯಲ್ಲಿ ಆಟೋಮೆಟಿಕ್ಲಿ ನೆಗೆಟಿವ್ಸ್ ಕ್ರಿಯೇಟ್ ಆಗ್ತಿತ್ತು. ಯಾಕಂದ್ರೆ ಮನೆ ನಡಿಬೇಕಾಯ್ತು, ನಮ್ಮಿಂದನೇ ನಡಿಬೇಕಾಗಿತ್ತು. ಒಬ್ಬರು ಸಿಸ್ಟರ್ ಮದ್ವೆ ಆಗೋಗಿದ್ರು, ಇನ್ನೊಬ್ರು ಸಿಸ್ಟರ್ ಇದ್ರು, ಮತ್ತೆ ನಾನ್ ಕೆಲಸ ಮಾಡ್ತಿಲ್ಲ. ಓಕೆ, ನಮ್ ತಾಯಿ ಯಾವಾಗ್ಲೂ ಬೈತಾ ಇದ್ರು, ಯಾಕಂದ್ರೆ ಅವ್ರಿಗೆ ಮನೆ ನಡ್ಸಕ್ಕೆ ಅಮೌಂಟ್ ಬೇಕು. ಓಕೆ, ಅವ್ರು ಯಾವಾಗ್ಲೂ ಕೇಳೋರು ಏನ್ ಬಿಸ್ನೆಸ್ ಅಂತ ಮಾಡ್ತೀನಿ ನೀನು, ಅದೇನ್ ಕತೆ ಇದು ಅಂತ ಯಾವಾಗ್ಲೂ ಬೈತಾನೆ ಇದ್ರು. ಅವಾಗ ಯೋಚನೆ ಮಾಡ್ತಾ ಇದ್ದೆ, ಎಲ್ಲರೂ ಹೋಗ್ಬಿಟ್ಟು ಫೀಲ್ಡ್ ವರ್ಕ್ ಮಾಡ್ಕೊಂಡು ಮನೆ ಬಂದು ಕುತ್ಕೊಂಡ್ರೆ ನಮ್ಮಮ್ಮ ಬೈದ್ರೆ ಮತ್ತೆ ಫೀಲ್ಡ್ ವರ್ಕ್ ಹೋಗಿರ್ತಾರೆ. ಅಂದ್ರೆ ಆತರ ಒಂದು ಫೀಲಿಂಗ್ ಕ್ರಿಯೇಟ್ ಆಗ್ತಿತ್ತು. ಆದ್ರೂ ಮನ್ಸಲ್ಲಿ ಅನಿಸ್ತಾ ಇತ್ತು, ಇಲ್ಲ ಏನಾದ್ರೂ ಒಂದ್ ಮಾಡ್ಬೇಕು, ಇಲ್ಲ ನಾವು ಸಾಧನೆ ಮಾಡ್ಬೇಕು ಅನ್ನೋ ತುಂಬಾ ಕ್ರಿಯೇಟ್ ಆಗೋದು. ಆದ್ರೆ 1 ವರ್ಷ ಸಮ್ ಟೈಮ್ ತುಂಬಾ ನೆಗೆಟಿವ್ ಗಳೆಲ್ಲ ಬಂದಾಗ ಯೋಚನೆ ಮಾಡ್ತಿದ್ದೆ, 1 ವರ್ಷ ನಾನು ಕೆಲಸ ಮಾಡಿದ್ರೆ ತಿಂಗಳಿಗೆ 3000 ರೂಪಾಯಿ ಅಂತಂದ್ರೆ ವರ್ಷಕ್ಕೆ 36,000 ಆಗಿರೋದಲ್ಲ. ನಾನು ಇವಾಗ ಇಲ್ಲಿ ಎಫೋರ್ಟ್ ಹಾಕದ್ನಲ್ಲ, ಏನು ಕ್ರಿಯೇಟ್ ಆಗ್ಲಿಲ್ವಲ್ಲ, ನಾನ್ ತಗೊಳಕ್ ಆಗಿಲ್ವಲ್ಲ ಅಷ್ಟೊಂದು ಅಮೌಂಟ್ ಅಂತ ತುಂಬಾ ಒಂದ್ ಕಡೆ ಮನ್ಸು ನೋವಾಗೋದು. ಆದ್ರೆ ಆ ಮೋದಿ ಕೇರ್ ಏನ್ ಹೇಳ್ತೀವಲ್ಲ, ಟ್ರೈನಿಂಗ್ಗಳು, ಪ್ರೋಗ್ರಾಮ್ಗಳು ಯಾವತ್ತೂ ನಾವು ಮರೆಯಕ್ ಆಗಲ್ಲ. ಸ್ನೇಹಿತರೆ, ಅವಾಗ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ರು, ಸ್ಟಾರ್ ಸರ್ಚ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದ್ ಹೆಂಗೆ ಅಂದ್ರೆ ವಾಲ್ಯೂಮ್ ಡಬಲ್ ಕೊಡ್ಕೊಂಡು ಹೋಗೋದು. ನಾನು ಇವಾಗ 20,000 ಕೊಟ್ಟಿದ್ದೀನಿ ಅಂದ್ರೆ ನೆಕ್ಸ್ಟ್ ಮಂತ್ 40,000 ಕೊಡ್ಬೇಕು, ಆಚೆ ಮಂತ್ 80,000, ಅದ್ರ ಆಚೆ ಮಂತ್ 1,60,000. ಈ ತರ ಮಾಡಿದ್ರೆ ಫಾರಿನ್ ಟ್ರಿಪ್ ಹೋಗ್ಬೋದು ಸ್ಟಾರ್ ಸರ್ಚ್ ಪ್ರೋಗ್ರಾಮ್. ಬಟ್ ಅವಾಗ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ, ನಮಗೆ ಅಲ್ಲಿಂದಾನೇ ಏನಾದ್ರು ಒಂದು ತಗೊಂಡ್ರೆ ಡಿಸೈಡ್ ಮಾಡಿದ್ರೆ ಅದ್ ನಾನು ಮಾಡ್ಲೇಬೇಕು ಅಂತ ಮೈಂಡ್ ಸೆಟ್ ನ ಮಾಡಿದವರು ನನ್ನ ಒನ್ ಆಫ್ ದ ಫೇವರೆಟ್ ಲೀಡರ್, ಓಕೆ, ಮಿಸ್ಟರ್ ವಿಜಯ್ ಡಿಜಿ ಸರ್. ಓಕೆ, ಅವ್ರು ಅವತ್ತು ನಮಗೆ ದೊಮ್ಲೂರಲ್ಲಿ ಒಂದು ರೆಸಾರ್ಟ್ ಅಲ್ಲಿ ಒಂದು ಟ್ರೈನಿಂಗ್ ಅಂದ್ರೆ ಹೋಟೆಲ್ ಅಲ್ಲಿ ಒಂದು ಟ್ರೈನಿಂಗ್ ನ ಮಾಡಿದ್ರು. ಆ ಟ್ರೈನಿಂಗ್ ಅಲ್ಲಿ ಕಂಪ್ಲೀಟ್ ಮೈಂಡ್ ಸೆಟ್ ಬಗ್ಗೆ ಅವ್ರು ಟ್ರೈನಿಂಗ್ ಮಾಡಿದ್ರು. ಅವತ್ತು ನಮ್ಮ ಮೈಂಡ್ ಅಲ್ಲಿ ಕುತ್ಕೊಂಡಿದ್ದು ಹೆಂಗೆ ಅಂದ್ರೆ, ಒಂದು ಸಲ ಡಿಸೈಡ್ ಮಾಡಿದ್ರೆ ಎಷ್ಟೇ ಕಷ್ಟ ಆಗ್ಲಿ ಅದನ್ನ ನಾವು ಸಾಧನೆ ಮಾಡ್ಬೇಕು ಅನ್ನೋದೊಂದು ಮೈಂಡ್ ಅಲ್ಲಿ ಡಿಸೈಡ್ ಆಯ್ತು. ಸ್ನೇಹಿತರೆ, ಆ ಡಿಸಿಷನ್ ಆದ್ಮೇಲೆ ತುಂಬಾನೇ ಸೀರಿಯಸ್ ಎಫೋರ್ಟ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಹೇಗಾಯ್ತು ಅಂದ್ರೆ, ಯೋಚನೆ ಮಾಡಿದೆ 1 ಇಯರ್ ನಾನು ಎಫೋರ್ಟ್ ಹಾಕ್ತೆ, ಇನ್ಕಮ್ ಬಂದಿಲ್ಲ ಅಷ್ಟೊಂದು ಯೋಚನೆ ಮಾಡ್ತೀನಲ್ಲ. ಆಮೇಲೆ ಏನಾಯ್ತು ಅಂದ್ರೆ, 1 ವರ್ಷ ಎಲ್ಲ ಕೆಲಸ ಮಾಡಿದ್ರೆ ನನಗೆ ಸಂಬಳ ಎಷ್ಟು ಬರ್ತಾ ಇತ್ತು ಕೆಲಸದಲ್ಲಿ, ಆದ್ರೆ 1 ತಿಂಗಳು ಇನ್ಕಮ್ ಮೋದಿ ಕೇರ್ ಅಷ್ಟೇ ಬಂತು. ದಟ್ ಇಸ್ ಮೋದಿ ಕೇರ್. ಓಕೆ, ಆತರ ನಮಗೆ ಮೋದಿ ಕೇರ್ ಕಷ್ಟದ ಪಾಠಗಳನ್ನ ಹೇಳ್ಕೊಟ್ಟಿದೆ, ಖುಷಿ ಪಾಠಗಳನ್ನ ಕೂಡ ಹೇಳ್ಕೊಟ್ಟಿದೆ. ಮೋದಿ ಕೇರ್ ಲೈಫ್ ನ ಕಲಿಸಿದೆ. ಎಸ್ಪೆಷಲಿ ನಮ್ಗೆ ಹೇಳ್ಬೇಕಂದ್ರೆ ತುಂಬಾ ಅದ್ಭುತವಾದಂತ ಲೈಫ್ ನ ಕಲಿಸಿದೆ. ಹೀಗೆ ನಮ್ಮ ಮೋದಿ ಕೇರ್ ಜರ್ನಿ ಸ್ಟಾರ್ಟ್ ಆಯ್ತು. ಅವಾಗ ನಾನು ಬಿಸ್ನೆಸ್ ತಗೊಂಡಾಗ 19 ವರ್ಷ, ಇದೆಲ್ಲ ನಾನು ಮಾಡಿದಾಗ 21 ಇಯರ್ಸ್. ಓಕೆ, 21 ಇಯರ್ಸ್ ನನ್ ಕಂಪ್ಲೀಟ್ ಆಯ್ತು, ಸಿಲ್ವರ್ ಕಂಪ್ಲೀಟ್ ಮಾಡಿದೆ. ಅವತ್ತಿನ ಪ್ಲಾನ್ ಹೆಂಗೆ ಅಂದ್ರೆ 4 to 24 2,40,000 ರೂಪಾಯಿ ಸಿಲ್ವರ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ 2,40,000 ರೂಪಾಯಿ ನಾವು ಕೊಡಬೇಕು. ಓಕೆ, ಅದನ್ನ 6 ತಿಂಗಳು ಮೇಂಟೈನ್ ಮಾಡಿದ್ವಿ. ಓಕೆ, ಅಕ್ಯುಮುಲೇಷನ್ ಇಲ್ಲ. ಓಕೆ, 6 ತಿಂಗಳು ಮೇಂಟೈನ್ ಮಾಡಿದ್ವಿ. 2,40,000 ರೂಪಾಯಿ ಬಿಸ್ನೆಸ್ ನ ಓಕೆ 6 ತಿಂಗಳು ನಾನು ಮೇಂಟೈನ್ ಮಾಡಿದ್ಮೇಲೆ ಓಕೆ ನನಗೆ ಕಂಪ್ನಿ ಕಡೆಯಿಂದ ಅವತ್ತು ನಾನು ಫಸ್ಟ್ ಫಾರಿನ್ ಟ್ರಿಪ್ ಗೆ ನಾನು ಕ್ವಾಲಿಫೈಡ್ ಆದೆ. ಓಕೆ, ಆ ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆದಾಗ ಲೈಫ್ ಅಲ್ಲಿ ನಾವು ಯಾವತ್ತೂ ಮರೆಯಕ್ಕಾಗಲ್ಲ, ಅವಿಸ್ಮರಣೀಯ ದಿನ. ಓಕೆ, ಹೇಗೆ ಕಷ್ಟ ದಿನಗಳನ್ನ ನೋಡಿದ್ವೋ ಹಾಗೆ ಖುಷಿ ದಿನಗಳನ್ನ ಕೂಡ ಲೈಫ್ ಅಲ್ಲಿ ನೋಡಿದ್ವಿ. ಓಕೆ, ಆ ಫಾರಿನ್ ಟ್ರಿಪ್ ನಾನು ಹೋದಾಗ ಅಲ್ಲಿ ನನಗೆ ತುಂಬಾನೇ ಮೆಮೊರಬಲ್. ಓಕೆ, ಏನು ಅಂತಂದ್ರೆ ಅವತ್ತು ನಾವು ಫಸ್ಟ್ ನಮ್ಮ ಗಾಡ್ ಫಾದರ್ ಕೆ ಮೋದಿ ಸರ್ನ ನಾನು ನೋಡಿದೀನಿ. ತುಂಬಾ ಖುಷಿ ಆಗತ್ತೆ ಅವ್ರ ಜೊತೆಲಿ ಆ ಒಂದು ಪ್ರೋಗ್ರಾಮ್ ನ, ಆ ಒಂದು ಏನು ಗಾಲಾ ಡಿನ್ನರ್ ಸ್ಪೆಷಲಿ ಅವತ್ತು ನಡೀತಾ ಇತ್ತು. ಓಕೆ, ಆ ಗಾಲಾ ಡಿನ್ನರ್ಗೆ ಹೋದಾಗ ಅವತ್ತು ಆ ಕೆ ಮೋದಿ ಸರ್ನ ನೋಡಿದಾಗ ಆ ಏಜ್ ಅಲ್ಲಿ ಅವರ ಒಂದು ಇನ್ವಾಲ್ವ್ಮೆಂಟ್ ನ, ಸ್ಪಿರಿಟ್ ನ ಕೊಟ್ಟಾಗ ತುಂಬಾನೇ ಖುಷಿ ಆಗೋದು. ಎಸ್ಪೆಷಲಿ ಅವತ್ತು ನಮ್ಮ ಎಂಟೈರ್ ಚಂದ್ರು ಸರ್ ಟೀಮ್ ಇಂದ ಆ ಒಂದು ಫಾರಿನ್ ಟ್ರಿಪ್ ಗೆ ಸುಮಾರು 11 ಜನ ಹೋಗಿದ್ವಿ. ತುಂಬಾ ಖುಷಿ ಆಗತ್ತೆ. ಆ ಒಂದು ಫಸ್ಟ್ ಟೈಮ್ ನನ್ನ ಏಜ್ ಅವಾಗ 21 ಇಯರ್ಸ್, ನಾನು ಫಾರಿನ್ ಟ್ರಿಪ್ ಹೋದಾಗ ಆ ಒಂದು ಫಾರಿನ್ ಟ್ರಿಪ್ ನ ಎಂಜಾಯ್ ಮಾಡಿದಾಗ ಬಹಳ ಖುಷಿ ಆಗತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ 2006 ಅಲ್ಲೂ ಕೂಡ ಹಾಗೇನೆ ಮತ್ತೆ ಏನಾಗತ್ತೆ, ಮತ್ತೊಂದು ಸ್ಟಾರ್ ಕ್ರೂಸ್ ಅಂತ ಫಾರಿನ್ ಟ್ರಿಪ್ ಬರುತ್ತೆ. ಅದೇಗೆ ಅಂದ್ರೆ ಮತ್ತೆ 6 ತಿಂಗಳು ಅದೇ 2,40,000 ಬಿಸ್ನೆಸ್ ನ ಅಗೇನ್ ಮತ್ತೆ ಕಂಟಿನ್ಯೂ ಮೇಂಟೈನ್ ಮಾಡ್ಬೇಕು. ಅವತ್ತಿಂದ ತುಂಬಾ ಟಫ್ ಇತ್ತು, ಮತ್ತೆ ಮೇಂಟೈನ್ ಮಾಡಿದ್ವಿ. ಮತ್ತೆ ಅದಾದ್ಮೇಲೆ ನಮಗೆ ಕಂಪ್ನಿ ಕಡೆಯಿಂದ ಅಗೇನ್ ಸ್ಟಾರ್ ಕ್ರೂಸ್ ಫಾರಿನ್ ಟ್ರಿಪ್ ಹೋದ್ವಿ, ಸಿಂಗಾಪುರ್. ಓಕೆ, ಕ್ರೂಸ್ ಅಲ್ಲೇ ಹೋಗುವಂಥದ್ದು. ಅಲ್ಲೂ ಕೂಡ ನಾವು ಕೆ ಮೋದಿ ಸರ್ನ ನೋಡಿದ್ವಿ, ಅವ್ರ ಮಾತುಗಳನ್ನ ಕೇಳಿದ್ವಿ. ಓಕೆ, ಖಂಡಿತವಾಗ್ಲೂ ಇನ್ನೂ ನಮ್ಮ ಬಿಲೀಫ್ ಲೆವೆಲ್ ನ ಜಾಸ್ತಿ ಮಾಡ್ತು ಆ ಒಂದು ಸ್ಪೀಚ್ಗಳು. ಓಕೆ, ಅಲ್ಲಿ ನಮಗೆ ಸೆಕೆಂಡ್ ಮೋಟಿವೇಶನ್ ಕ್ರಿಯೇಟ್ ಆಯ್ತು. ಅದಾದ್ಮೇಲೆ 2006ರಲ್ಲಿ ಮತ್ತೊಂದು ನನಗೆ ತುಂಬಾನೇ ನೆನ್ಸ್ಕೊಳ್ಳುವಂತ ದಿನ. ಓಕೆ, ಅಂಬೇಡ್ಕರ್ ಭವನದಲ್ಲಿ 2006 ಪ್ರೆಸಿಡೆಂಟ್ ಸ್ಟಾರ್ ನಾನು ಕಂಪ್ಲೀಟ್ ಮಾಡಿದಾಗ ನಂದೊಂದು ಸಕ್ಸಸ್ ಸೆಮಿನಾರ್ ಅಲ್ಲಿ ಕ್ರಿಯೇಟ್ ಆಯ್ತು. ಸೊ ಅದು ಕೂಡ ಅಷ್ಟೇ ನನ್ನ ಒಂದು ಬಿಗ್ಗೆಸ್ಟ್ ಮೋಟಿವೇಶನ್, ಆ ಒಂದು ಸೆಮಿನಾರ್. ಖಂಡಿತವಾಗ್ಲೂ ಅವತ್ತು ನಾನು ಒಂದು ಸಕ್ಸಸ್ ಸೆಮಿನಾರ್ ನ ಮಾಡಿದೆ. ಸ್ನೇಹಿತರೆ, ಹೀಗೆ ಆ ಒಂದು ಬಿಸ್ನೆಸ್ ಜರ್ನಿ ಬಿಗಿನಿಂಗ್ ಅಲ್ಲಿ ಅಬ್ಸ್ಟ್ರಾಕ್ಟ್ಸ್ ಇತ್ತು, ತುಂಬಾ ಕಷ್ಟಗಳಿತ್ತು. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಹಾಗೆ ನಮ್ಮ ಯಶಸ್ಸು ಸ್ಟಾರ್ಟ್ ಆಯ್ತು. ನಡೀತಾ ಬಂತು. ನಡೆದ ಆದ್ಮೇಲೆ 2006 ಆದ್ಮೇಲೆ ಯಾವತ್ತು ನಾವು ಇನ್ಕಮ್ ಅಲ್ಲಿ ಆಗ್ಬೋದು, ಬಿಸ್ನೆಸ್ ಅಲ್ಲಿ ಆಗ್ಬೋದು, ಒಂದ್ಸಲ ಎದೋಳವರೆಗೂ ತುಂಬಾ ಕಷ್ಟಪಟ್ವಿ. ಎದ್ದ ಮೇಲೆ ಯಾವತ್ತು ಕೂಡ ಅದೆಲ್ಲ ಯೋಚನೆ ಮಾಡ್ಲಿಲ್ಲ. ಎಲ್ಲ ಕೂಡ ಕಂಪ್ಲೀಟ್ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು.
ಸೊ ಅದಾದ್ಮೇಲೆ ಮತ್ತೊಂದು ಹೇಳ್ತೀವಲ್ಲ, ಮತ್ತೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಕ್ರಿಯೇಟ್ ಆಯ್ತು. 2011 ಅಲ್ಲಿ ಕಂಪ್ನಿ ಏನ್ ಮಾಡ್ತು ಅಂದ್ರೆ ಮ್ಯಾಕ್ಸಿಮೈಸರ್ ಪ್ಲಾನ್ ನ ಲಾಂಚ್ ಮಾಡಿತು. ಸೊ ಫ್ರೆಂಡ್ಸ್, ಅದು ಒಳ್ಳೇದು ಕೆಟ್ಟದ್ದು ಅನ್ನೋದಕ್ಕಿಂತ ಅವತ್ತು ಆ ಮ್ಯಾಕ್ಸಿಮೈಸರ್ ಪ್ಲಾನ್ ಬಂತು. ಪ್ಲಾನ್ ಬಂದಾಗ ಒಂದ್ 6 ಮಂತ್ ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಇಲ್ಲ ಅಂತ ಏನಿಲ್ಲ. ಓಕೆ, ಆಮೇಲೆ ಏನಾಯ್ತು, ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಏನ್ ಇಟ್ಟಿದ್ರು ಕನ್ಸಲ್ಟೆಂಟ್ಗಳು, ಲೀಡರ್ಸ್ಗಳು, ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇರಲಿಲ್ಲ. ಓಕೆ, ಸೊ ಆಟೋಮೆಟಿಕ್ಲಿ ಏನಾಯ್ತು ಅಂದ್ರೆ ಟೀಮ್ ಅಲ್ಲಿ ನೆಗೆಟಿವ್ಸ್ಗಳು, ಡಿಸ್ಕಷನ್ಗಳು ಜಾಸ್ತಿ ಆಗ್ತಾ ಬಂತು. ನೆಗೆಟಿವ್ಸ್ಗಳು ತುಂಬಾನೇ ಕ್ರಿಯೇಟ್ ಆಗ್ತಾ ಬಂತು. ಮೈ ಡಿಯರ್ ಫ್ರೆಂಡ್ಸ್, ಹೇಗಾಯ್ತು ಅಂದ್ರೆ 2011 ಆನ್ವರ್ಡ್ಸ್ ನಾವು ನೋಡಿದಾಗ 11 ಇಂದ ಅಪ್ರಾಕ್ಸ್ 2015 2015ನೇ ಇಸ್ವಿವರೆಗೂ ಕೂಡ ಈ 4 ವರ್ಷ ಏನ್ ನಾವು ಲೈಫ್ ಅಲ್ಲಿ ಕಳೆದಿದ್ದೀವಿ, ತುಂಬಾನೇ ಅಬ್ಸ್ಟ್ರಾಕ್ಟ್ಸ್ ಅಂದ್ರೆ ತುಂಬಾನೇ ಸಮಸ್ಯೆಗಳನ್ನ ನಾವು ನೋಡಿದ್ವಿ. ಯಾಕಂದ್ರೆ ಅವತ್ತು ತುಂಬಾ ನೆಗೆಟಿವ್ ಡಿಸ್ಕಷನ್ ಕ್ರಿಯೇಟ್ ಆಯ್ತು. ಎಷ್ಟೋ ಜನ ಕೋರ್ಗಳು ನಮ್ ಜೊತೆ ಅವತ್ತಿಂದ ಬಂದಂತ ಎಷ್ಟೋ ಜನ ಕೋರ್ಗಳು ಆ ಒಂದು ಟೈಮ್ ಅಲ್ಲಿ ತುಂಬಾ ಜನ ಮಿಸ್ ಆಗ್ತಾ ಬಂದ್ರು. ಓಕೆ, ತುಂಬಾ ಬೇಜಾರಾಗೋದು. ಮತ್ತೆ ಅವತ್ತೊಂದು ಟೈಮ್ ಅಲ್ಲಿ ಇನ್ನೂ ತುಂಬಾ ಒಂದು ತೊಂದರೆ ಕ್ರಿಯೇಟ್ ಆಗ್ತಿದೆ. ಯಾಕಂದ್ರೆ ಆ ಪ್ರಾಡಕ್ಟ್ಸ್ ಗಳು ರೇಟ್ಗಳು ಜಾಸ್ತಿ ಇತ್ತು. ಅವತ್ತೊಂದು ಟೈಮ್ ಅಲ್ಲಿ ಕನ್ಸಲ್ಟೆಂಟ್ ಅದು ರೀಚ್ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾನೇ ಟಾಸ್ಕ್ ಆ ಟೈಮ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು. ಜೊತೆಲಿದ್ದವ್ರು ಎಷ್ಟೋ ಜನ ಡೌನ್ ಲೈನ್ಗಳು, ಕನ್ಸಲ್ಟೆಂಟ್ಗಳು ಡೌನ್ ಆಗ್ಬೇಕಾರೆ, ಲೀಡರ್ಗಳು ಡೌನ್ ಆಗ್ಬೇಕಾರೆ ಬಹಳ ನೋವಾಗ್ತಿತ್ತು ಮನ್ಸಿಗೆ ಆ ಒಂದು ಪ್ಲಾನ್ ಅಲ್ಲಿ. ಪ್ಲಸ್ ಹೀಗೆ ನಮ್ಮ ಜರ್ನಿ ನಡೀತು. ಮೈ ಡಿಯರ್ ಫ್ರೆಂಡ್ಸ್, ನಾನು 2011 ಇಂದ ಏನಿದೆ ಯಾವತ್ತು ಇನ್ಕಮ್ ನಾನು ಯಾವತ್ತು ಪ್ರಾಬ್ಲಮ್ ನೋಡಿರ್ಲಿಲ್ಲ. ಆದ್ರೆ ಆ 2011 ಇಂದ 15 ವರೆಗೂ ಏನಾಯ್ತು, ಆ ಒಂದು 4 ಇಯರ್ಸ್, ಓಕೆ, ನಾನು 35,000 ರೂಪಾಯಿಗಿಂತ ಕೆಳಗಡೆ ಅವತ್ತೊಂದು ದಿನಗಳಲ್ಲಿ ಇನ್ಕಮ್ ಯಾವತ್ತು ಕಮ್ಮಿ ನೋಡಿರ್ಲಿಲ್ಲ. ಆದ್ರೆ ಅದಕ್ಕಿಂತ ಕೆಳಗಡೆ ಇನ್ಕಮ್ ನ ಆ ಟೈಮಲ್ಲಿ ನಾನು ನೋಡಿದೆ. 4 ವರ್ಷ ಇನ್ಕಮ್ಗಳು ಎಷ್ಟೇ ಕಮ್ಮಿ ಆದ್ರೂ ಬಿಸ್ನೆಸ್ ನಾವು ಮಾಡ್ತಾ ಇದ್ವಿ. ಮೈ ಡಿಯರ್ ಫ್ರೆಂಡ್ಸ್, ಅವತ್ತು ನಮ್ಗೆ ಹೆಂಗಾಗ್ತಿತ್ತು ಅಂದ್ರೆ ಮೋದಿ ಕೇರ್ ಇನ್ಕಮ್ಗೋಸ್ಕರ ಮಾಡಿದ್ರೆ ಯಾವತ್ತು ಹೋಗ್ಬಿಡ್ಬೇಕಾಗಿತ್ತು. ನಾವು ಇನ್ಕಮ್ ನಾವು ನೋಡ್ತಾ ಇರ್ಲಿಲ್ಲ. ಮೋದಿ ಕೇರ್ ಅನ್ನೋದೇ ಒಂದು ಆಗ್ಲೇ ಹೇಳ್ದಂಗೆ ಒಂದು ಬಾಂಡಿಂಗ್, ಪ್ರೀತಿ, ವಿಶ್ವಾಸ, ಇಲ್ಲಿನ ಲೀಡರ್ಗಳು, ಮತ್ತೆ ಮೋದಿ ಕೇರ್ ಅದೇನೋ ಒಂದು ನಮ್ಮ ರಕ್ತದ ಪ್ರತಿ ಕಣಕಣಗಳಲ್ಲಿ ಅದು ಬೆರೆತುಬಿಟ್ಟಿದೆ. ಆ ಬಾಂಡಿಂಗ್ ನಮ್ಮನ್ನ ಮೋದಿ ಕೇರ್ ಉಳಿಸ್ತಾ ಇತ್ತು. ಮತ್ತೆ ಅದೇ ಟೈಮ್ಗಳಲ್ಲಿ ಸ್ಕೀಮ್ ಅಟ್ಯಾಕ್, ಸ್ಪೆಷಲಿ ಬೇರೆ ಬೇರೆ XYZ ಕಂಪ್ನಿಗಳು, ಆ ಅಪ್ರೋಚ್ಗಳು, ತುಂಬಾ ಜನ ಅಲ್ಲಿ ಡೈವರ್ಟ್ ಆಗ್ತದಂತ ರೀತಿ. ಸೊ ಫ್ರೆಂಡ್ಸ್, ತುಂಬಾನೇ ಆ ಟೈಮಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತಿತ್ತು. ಎಷ್ಟೇ ಸಮಸ್ಯೆಗಳು ಕ್ರಿಯೇಟ್ ಆಗ್ತಿದ್ರು ಬಿಸ್ನೆಸ್ ಅಲ್ಲಿ ಜಗ್ತಾ ಇರ್ಲಿಲ್ಲ. ಮಾಡ್ತಾ ಇದ್ವಿ. ಆದ್ರೆ ಅವತ್ತೊಂದ್ ದಿನ ನಮ್ಮ ಅರುಣ್ ಸರ್ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ. ಬೆಳಿಗ್ಗೆ ರಾಜುಡಿ ಸರ್ ಬೈಲ ಮಾತು ಕೇಳಿದೆ. ಓಕೆ, ಏನಂದ್ರೆ ನಾವೆಲ್ಲ ಈ ಕಡೆ ಇರೋರು ಆಂಜನೇಯ ಇದ್ದಂಗೆ. ಅವತ್ತು ನಾನು ನಮ್ಮ ಏನ್ ಹೇಳ್ತೀವ್ರ, ನಮ್ಮ ಒಂದು ಕೂಗ್ನ ಕೇಳಿಸ್ತು ನಮ್ಮ ಪ್ರಭು ಶ್ರೀ ರಾಮನಿಗೆ, ನಮ್ಮ ಸಮೀರ್ ಮೋದಿ ಸರ್. ನಿಜವಾಗ್ಲೂ ಅವತ್ತು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಅವತ್ತು ಸಮೀರ್ ಮೋದಿ ಸರ್ 2015 ಏಪ್ರಿಲ್ ಟೈಮ್ ಅಲ್ಲಿ ಓಕೆ ಬ್ಯಾಂಗ್ಳೂರ್ಗೆ ಬಂದ್ರು. ಓಕೆ, ಅವತ್ತು ನಮ್ಮ ಆ ಒಂದು ಘಟನೆ ಏನಿದೆ ಅದು ನಿಜವಾಗ್ಲೂ ಪವಾಡ ಅಂತ ಹೇಳ್ಬೋದು. ಅವತ್ತು ಅವ್ರ ಮುಂದೆ ಎಲ್ಲಾ ಒಂದು ಏನೆಲ್ಲ ನಡೆದಿದೆ ಅದೆಲ್ಲ ನಾವು ಹೇಳಿದಾಗ ಸಮೀರ್ ಸರ್ ಪ್ರತಿಯೊಂದು ನೋಟ್ ಡೌನ್ ಮಾಡಿ ಅವತ್ತೊಂದು ಸ್ಟ್ರಾಂಗ್ ಡೆಸಿಷನ್ ತಗೊಂಡ್ರು. ಏನೇ ಸಮಸ್ಯೆಗಳಿರ್ಬೋದು, ಏನೇ ಇರ್ಬೋದು, ವೈಟ್ ಅಂಡ್ ಸಿ, ನೆಕ್ಸ್ಟ್ ಎಲ್ಲ ಚೇಂಜ್ ಆಗತ್ತೆ ಅಂತ ಹೇಳಿ. ಮೈ ಡಿಯರ್ ಫ್ರೆಂಡ್ಸ್, ನಿಜವಾಗ್ಲೂ ಅವತ್ತಿನ ಒಂದು ದಿನ ಇವತ್ತು ಕಣ್ಣೆದುರುಗಡೆ ಇದೆ. ನಮ್ಮ ಹನುಮಂತಪ್ಪ ಹೊಸಳ್ಳಿ ವಿಚಾರದಲ್ಲಿ ಆಗ್ಬೋದು, ಫಾರಿನ್ ಟ್ರಿಪ್ ಹೋಗುವಂದಾಗ ಪ್ರತಿಯೊಂದು ಅವತ್ತು ನಮಗೆ ಸಮೀರ್ ಮೋದಿ ಸರ್ ಬಗ್ಗೆ ತುಂಬಾನೇ ಒಂದು ಹೆಮ್ಮೆ ಕ್ರಿಯೇಟ್ ಆಯ್ತು. ಅವ್ರು ಒಂದು ವರ್ಡ್ ಹೇಳ್ತಾರೆ ಆ ಟೈಮ್ ಅಲ್ಲಿ, ಐ ಆಮ್ ನಾಟ್ ಎ ಕ್ರಿಯೇಟರ್ ಬಟ್ ಐ ಆಮ್ ಎ ಬೆಸ್ಟ್ ಡೂಪ್ಲಿಕೇಟರ್ ಅಂತ ಹೇಳ್ಬಿಟ್ಟು. ನಾನು ತುಂಬಾ ದೊಡ್ಡದನ್ನ ಕ್ರಿಯೇಟ್ ಮಾಡಿದವರು ಪರವಾಗಿಲ್ಲ, ನಾನು ನಿಜವಾಗ್ಲೂ ಯಾರು ಏನ್ ಮಾಡಿದ್ದಾರೆ ಅದನ್ನ ಡೆಫಿನೆಟ್ ಆಗಿ ನಿಮಗೆ ಅದಕ್ಕಿಂತ ಬೆಸ್ಟ್ ನಾನು ನಿಮಗೆ ಕೊಡ್ತೀನಿ ಅಂತ ಅವತ್ತು ಅವ್ರು ಹೇಳಿದ್ರು. ಸೊ ಫ್ರೆಂಡ್ಸ್, ಅವ್ರು ಏನ್ ಹೇಳೋರು ಅದನ್ನ ಮಾಡಿದ್ರು. ಯಾಕಂದ್ರೆ ಅವತ್ತೊಂದು ಟೈಮ್ ಅಲ್ಲಿ ಕಷ್ಟ ಯಾವ ತರ ಆಗಿತ್ತು ನಮಗೆ ಬಿಸ್ನೆಸ್ ಅಲ್ಲಿ ಅಂತಂದ್ರೆ ಅದ್ರ ನೆಕ್ಸ್ಟ್ ಒಂದು ಘಟನೆ ಇದೆ. ಓಕೆ, ಅದ್ರ ನೆಕ್ಸ್ಟ್ ನನಗೆ May 10 ನನ್ನ ಮಗಳು, ಅಂದ್ರೆ ನಮ್ಮ ವೈಫ್ ಅವಾಗ ಪ್ರೆಗ್ನೆಂಟ್ ಇದ್ರು. ಓಕೆ, ನನ್ನ ಮಗಳು 2ನೇ ಮಗಳು ಡೆಲಿವರಿ ಮಾಡ್ಬೇಕು 2ನೇ ಮಗಳಿಗೆ. ಅವಾಗ ಅವ್ರಿಗೆ ಸಿಸರಿನ್ ಆಯ್ತು, ಆಪರೇಷನ್. ಪ್ಲಸ್ ಅದೇ ತರ ನನ್ನ ಇನ್ನೊಂದು ಮಗಳು ಸ್ಕೂಲ್ ಸೇರಿಸ್ಬೇಕು ಅದೇ ಟೈಮ್ ಅಲ್ಲಿ. ಅವಳಿಗೆ ಸ್ಕೂಲ್ ಅಡ್ಮಿಷನ್ ಬಂದ ಅವಾಗ 25,000 30,000 ಇತ್ತು. ಪ್ಲಸ್ ನಮಗೆ ಪ್ರತಿ ತಿಂಗಳು ಕಮಿಟ್ಮೆಂಟ್ ಇರೋದು 25,000 30,000. ಯಾಕಂದ್ರೆ ಇಂಡಿವಿಜುವಲ್ ಆಫೀಸ್ ಮೇಂಟನ್ನು ಅವು ಇವು ಎಕ್ಸೆಟ್ರಾ ಕಮಿಟ್ಮೆಂಟ್ ಇರೋದು. ಆದ್ರೆ ಆ ಟೈಮಲ್ಲಿ ನಮ್ ಚೆಕ್ ಹೆಂಗಿತ್ತು ಅಂದ್ರೆ, ನಾನು ಲೈಫಲ್ಲಿ ಅಷ್ಟು ಚೆಕ್ ನೋಡಿರ್ಲಿಲ್ಲ. ಆ ಮಂತ್ ನನ್ನ ಚೆಕ್ 7,500 ರೂಪೀಸ್, 7,500 ರೂಪಾಯಿ ನನ್ನ ಅವತ್ತಿನ ಚೆಕ್. ಸೊ ಫ್ರೆಂಡ್ಸ್, ಅವಾಗ ಯೋಚನೆ ಮಾಡ್ತಿದ್ದೆ, ನನ್ನ ಮಗಳನ್ನ ಡೆಲಿವರಿ ಮಾಡಿಸ್ತಾ ಇಲ್ಲ ನನ್ನ ಮಗಳನ್ನ ಸ್ಕೂಲ್ ಸೇರಿಸ್ತೀನಿ, ಇನ್ನೊಬ್ಬಳ ಮಗಳನ್ನ, ಮತ್ತೆ ನನ್ನ ಕಮಿಟ್ಮೆಂಟ್ ಮೇಂಟೈನ್ ಮಾಡಲ್ಲ. ಸೊ ಫ್ರೆಂಡ್ಸ್, ನಿಜವಾಗ್ಲೂ ಅದನ್ನ ಯಾವತ್ತು ಯೋಚನೆ ಮಾಡೋದಕ್ಕೂ ಆಗಲ್ಲ. ಆದ್ರೆ ನಮ್ಮ ಸಮೀರ್ ಮೋದಿ ಸರ್ ಏನ್ ಅವತ್ತು ನಮ್ಮ ಕೂಗ್ನ ಕೇಳಿಸ್ಕೊಂಡು ಹೋಗಿದ್ರಲ್ಲ, ಓಕೆ, ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ನನ್ನ ಮಗಳು ಅವತ್ತೇ ಹುಟ್ಟಿದ್ದು, ಅವತ್ತೇ ಸಮೀರ್ ಮೋದಿ ಸರ್ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿತ್ತು, ಮೋದಿ ಕೇರ್ಗೆ ನಮ್ಮ ಆಜಾದಿ ಪ್ಲಾನ್ ಬರ್ತಾ ಇದೆ. ಸೊ ಫ್ರೆಂಡ್ಸ್, ನಮಗೆ ಹೆಂಗಾಗೋಯ್ತು ಅಂದ್ರೆ ಒಂಥರ KGF ತರ ಇವಾಗ ನೆನ್ಸ್ಕೊತಾರೆ. ಆ ಕಡೆ ಮಗುನೂ ಹುಡ್ತು, ಈ ಕಡೆ ಮೋದಿ ಕೇರ್ ಪ್ಲಾನು ಬಂತು ಅಂತ ಹೇಳಿ. ಹಾಗೆ ಸೊ ಫ್ರೆಂಡ್ಸ್, ಆ ಪ್ಲಾನ್ ಅವತ್ತು ಏನ್ ಕೊಟ್ರು ಸಮೀರ್ ಮೋದಿ ಸರ್, ನಾವೇನ್ ಇಷ್ಟೆಲ್ಲಾ ಕಷ್ಟಗಳನ್ನ ಫೇಸ್ ಮಾಡಿದ್ವಿ, ಏನ್ ಇಷ್ಟೆಲ್ಲಾ ಸಮಸ್ಯೆಗಳನ್ನ ನಾವು ಬಿಸ್ನೆಸ್ ಅಲ್ಲಿ ನೋಡಿದ್ವಿ,
ಸೊ ಫ್ರೆಂಡ್ಸ್ ಅಲ್ಲಿಂದ ಎಲ್ಲ ಟರ್ನ್ ಆಗ್ತಾ ಬಂತು, ಪ್ರತಿಯೊಂದು ಟರ್ನ್ ಆಗ್ತಾ ಬಂತು. ಓಕೆ, ಕಂಪ್ಲೀಟ್ ಇವತ್ತು ಒಂದೇನು 2020-21 ಆನ್ವರ್ಡ್ಸ್. ಸೊ ಫ್ರೆಂಡ್ಸ್, ಏನೆಲ್ಲ ಲೈಫ್ ಅಲ್ಲಿ ಕಷ್ಟಗಳನ್ನ ಫೇಸ್ ಮಾಡಿದ್ವಿ, ಏನೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಿದ್ವಿ, ಎಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ನಾವು ನೋಡಿದ್ವಿ, ಪ್ರತಿ ಒಂದಕ್ಕೂ ಕೂಡ ಇವತ್ತು ತೆರೆ ಎಳೆದಿದೆ. ಓಕೆ, ನಿಜವಾಗ್ಲೂ ಇವತ್ತು ಮೋದಿ ಕೇರ್ ನಮ್ಗೊಂದು ಅದ್ಭುತವಾದಂತ ಲೈಫ್ ನ ಕೊಟ್ಟಿದೆ. ಇವತ್ತು ಈ ಒಂದು ಮೋದಿ ಕೇರ್ ಇರೋದಕ್ಕೆ ರಿಯಲಿ ಎಷ್ಟು ನಾವು ಹೆಮ್ಮೆಯಿಂದ ಹೇಳ್ಕೊಂಡ್ರೆ ಅದು ಬಹಳ ಕಮ್ಮಿ ಆಗತ್ತೆ. ಸೊ ಮೊದಲನೇದಾಗಿ ನಮ್ಮ ಮೋದಿ ಕೇರ್ಗೆ, ನಮ್ಮ ಸಮೀರ್ ಮೋದಿ ಸರ್ಗೆ ಅಂಡ್ ಕೆ ಸರ್ಗೆ ಓಕೆ ಹಾರ್ಟ್ಲಿ ಥ್ಯಾಂಕ್ಸ್ ನ ಹೇಳ್ತಾ ಇದ್ದೀನಿ. ಸೊ ಇಂತ ಒಂದು ಪ್ಲಾನ್ ನ ತಂದು ಪ್ರತಿಯೊಬ್ಬ ಭಾರತದಲ್ಲಿರುವಂತ ವ್ಯಕ್ತಿಗಳ ಕಷ್ಟಗಳನ್ನ ದೂರ ಮಾಡಿದಕ್ಕೆ ಅಂಡ್ ಜೊತೆಲಿ ಅದೇ ತರ ಯೋಚನೆ ಮಾಡಿದಾಗ ನಮ್ಮ ಏನ್ ಇವತ್ತು ಹೆಲ್ತ್ ಕ್ರಿಯೇಷನ್ ಎಸ್ಪೆಷಲಿ ನಮ್ಮ ಅವತ್ತಿನ ಹಳೇ ಲೀಡರ್ಗಳು ಅವತ್ತು ಒಂದು ಸ್ಟೆಪ್ ತಗೊಂಡು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗ್ಬೇಕು, ಕಲಿಬೇಕು, ಬೆಳಿಬೇಕು ಅಂತ ಹೇಳಿ ಅವ್ರು ತಗೊಂತಾ ಇದ್ದಂತ ಒಂದು ನಿರ್ಣಯಗಳು, ಆ ಎಜುಕೇಶನ್ಸ್ ಕೊಡ್ತಾ ಇದ್ದಂತ ವಿಚಾರಗಳು ಓಕೆ ಇವತ್ತು ಎಷ್ಟೋ ಜನಗಳು ಉಳಿಯೋದಿಕ್ಕೆ, ಬೆಳೆಯೋದಿಕ್ಕೆ ನಮ್ ತರ ಓಕೆ ತುಂಬಾ ಜನಗಳಿಗೆ ಇವತ್ತು ಅದು ಕಾರಣ ಆಗಿದೆ. ಎಸ್ಪೆಷಲಿ ನಮ್ಮ ಗುರುಗಳಾದಂತ ಎಲ್ಲಾ ಲೀಡರ್ಗಳು ಓಕೆ, ನಮ್ಮ ಸ್ವಾಮಿ ಸರ್ ಇರ್ಬೋದು, ರಾಜಮ್ಮ ಮೇಡಮ್ ಅಂಡ್ ಸ್ಪೆಷಲಿ ನಮ್ಮ ಚಂದ್ರು ಸರ್ ಓಕೆ, ನಟರಾಜ್ ಸರ್, ಕಿಶೋರಿ ಮೇಡಮ್, ರಾಜು ಸರ್, ವಿಜಯ್ ಸರ್, ದೀನಾ ಮೇಡಮ್, ಫಿಲಿಪ್ ಸರ್, ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಎಲ್ಲಾ ನಮ್ಮ ಲೀಡರ್ಸ್ಗಳು ಓಕೆ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೆ ಹಾಗೆ ನಮ್ಮ ಜೊತೆಯಲ್ಲಿ ಅವತ್ತಿಂದ ಇವತ್ತಿಗೂ ಕೂಡ ಕಷ್ಟ ಇರ್ಲಿ, ಏನೇ ಸಮಸ್ಯೆಗಳಿರ್ಲಿ ಓಕೆ ಪ್ರತಿಯೊಂದರಲ್ಲೂ ಕೂಡ ಜೊತೆಲಿ ನಿಂತಂತ ಓಕೆ ಎಲ್ಲಾ ನನ್ನ ಡೌನ್ಲೈನ್ ಲೀಡರ್ಗಳಿಗೆ ನಿಜವಾಗ್ಲೂ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಈ ಮೋದಿ ಕೇರ್ ಜರ್ನಿ ತುಂಬಾ ಖುಷಿ ಕೊಟ್ಟಿದೆ ಅಂಡ್ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜುನಾಥ್ ಸರ್, ಅವತ್ತಿನ ಟೈಮ್ ಅಲ್ಲಿ ನಾವು ಈ ಪ್ಲಾನ್ ನ ಲಾಂಚ್ ಮಾಡಿದಾಗ ತುಂಬಾ ವಿಚಾರಗಳು ನಮಗೆ ಪ್ಲಾನ್ ಅರ್ಥ ಮಾಡಿಸಿದ್ರು. ಓಕೆ, ತುಂಬಾ ವಿಚಾರಗಳನ್ನ ನಮ್ಗೆ ಈ ಪ್ಲಾನ್ ಅಲ್ಲಿ ಹೇಳ್ಕೊಟ್ರು, ಹೇಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅಂತ. ಓಕೆ, ನಮ್ಮ ಮಂಜುನಾಥ್ ಸರ್ಗೆ ನಿಜವಾಗ್ಲೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಎಂಟೈರ್ ಮ್ಯಾನೇಜ್ಮೆಂಟ್ ಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಪ್ರೋಗ್ರಾಮ್ ನನ್ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. Thank you, VM. Thank you very much. Yes, sir. Thank you, sir. Thank you very much. One ನಿಮಿಷ. Yes, thank you, VM. Yes, sir. ನಿಮ್ಮ ಒಂದು ಇದನ್ನ ಪ್ರಕಾರ ಬೇಗನೆ ಮುಗಿಸ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು. ಟೈಮ್ ಪ್ರಕಾರ ನಡ್ಕೊಂಡಿದ್ದೀಗ. ನನ್ನ ಪ್ರಕಾರ ಇನ್ನು ಬೇಕಾದಷ್ಟು ವಿಷಯಗಳಿತ್ತು, ಆದ್ರೆ ನಾನು ಟೈಮ್ ಲಿಮಿಟ್ ನ ಹೇಳಿದ್ದೆ, ಅದಕ್ಕೆ ಅಂತ ಕಟ್ ಮಾಡಿದ್ದಾರೆ. ಸ್ಟಿಲ್ ಅವರ ಒಂದು ಜರ್ನಿಲಿ ಕೇಳಿದ್ರಿ, ಸಕ್ಸಸ್ಗಿಂತ ಮುಂಚೆ ಹೇಗೆಲ್ಲ ಸ್ಟ್ರಗಲ್, ಎಲ್ಲರೂ ಸ್ಟ್ರಗಲ್ ಪಡ್ಲೇಬೇಕು, ಯಾಕೆಂತ ಹೇಳಿದ್ರೆ ಅವಾಗ್ಲೇ ಅದನ್ನ ರುಚಿ. ಹಾಗೇನೆ ಎಲ್ಲರೂ ಕೂಡ ಎನಿ ಸಕ್ಸಸ್ಫುಲ್ ಪರ್ಸನ್ ಮಾಡುವಂತ ಒಂದು ಸ್ಟೆಪ್ಸ್ ಎಲ್ಲರೂ ಹತ್ಲೇಬೇಕು. ಅದೇ ಸ್ಟ್ರಗಲ್ ಟೈಮ್. ಇಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಅದು ಕಲಿಯೋ ಟೈಮ್. ಅದು ಇನ್ನೇನು ಅಲ್ಲ, ಲರ್ನಿಂಗ್ ಸ್ಟೇಜ್. ಅದು ಲರ್ನಿಂಗ್ ಸ್ಟೇಜ್ ಕಲಿಬೇಕಾದ್ರೆ ಆಕ್ಚುಲಿ ಎಲ್ಲರೂ ಕಷ್ಟ ಪಟ್ಟಾಗ್ಲೇ ಅದ್ರ ರುಚಿ ಇನ್ನು ಚೆನ್ನಾಗಿರುತ್ತೆ. ಸೊ ಒಂದು ಒಳ್ಳೆ ಸಕ್ಸಸ್ಫುಲ್ ಜರ್ನಿ ಮಾಡಿದ್ರು. ಅದಾದ್ಮೇಲೆ ನಾವು ಕಂಪ್ನಿಲಿ ಯಾವಾಗ್ಲೂ ಹೇಳ್ದಂಗೆ ನಾವು ಮಾಡಿದ್ದು 2 ಟ್ವೀಕ್ ಇಂದ ಆಕ್ಚುಲಿ ಇವರ ಒಂದು 2 ಅಚೀವ್ಮೆಂಟ್ ಅಲ್ಲಿ ಮೋಸ್ಟ್ಲಿ ಎಲ್ಲೋ ಮಿಸ್ ಆಗಿದೆ. ಸೊ ಆತರ ಒಂದಾದ್ಮೇಲೆ ಇವಾಗ ಮತ್ತೆ ಪಿಕಪ್ ಮಾಡಿದ್ದಾರೆ ನಮ್ಮ BM ಅವರು. ಹಾಗೇನೆ ಟೀಮ್ ಕೂಡ ವೆರಿ ಡಿಪೆಂಡೆಂಟ್, ಕಣ್ಮುಚ್ಕೊಂಡು ನಮ್ಮಂತ BM ಅವರ ಟೀಮ್ ಎಂಟೈರ್ ಕಣ್ಮುಚ್ಕೊಂಡು ಅಂತಾರೆ. ಆತರ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬಿಡಿಸ್ಕೊಂಡಿದ್ದಾರೆ. ಬೇಕಾದಷ್ಟು ಜನ ಇವ್ರನ್ನ ಫಾಲೋ ಮಾಡ್ತಿದ್ದಾರೆ. ಬರೀ ಅವ್ರ ಟೀಮ್ ಮಾತ್ರ ಅಲ್ಲ, ಇವನ್ ಅವರ ಔಟ್ಸೈಡ್ ಟೀಮ್ ಅಲ್ಲೂ ಕೂಡ ಬೇಕಾದಷ್ಟು ಜನ ನನಗೆ ಆಕ್ಚುಲಿ ಹೊರಗಡೆ ಬೆಂಗಳೂರು ಬಂದಾಗ ಹೇಗೆ BM ಅವರ ಒಂದು ಸೆಷನ್ಸ್ ಮಾಡ್ತಾ ಇದ್ರು, ಎಸ್ಪೆಷಲಿ ಅವರ ಒಂದು ಯಂಗ್ ಟಾಕ್, ಯಂಗ್ ಏಜ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಗೆ ಅವರು ಇನ್ಸ್ಪೈರ್ ಮಾಡ್ತಾ ಇದ್ರು ಅಂತ ಸುಮಾರು ಜನ ಶೇರ್ ಮಾಡಿದ್ರು. ಸೊ ಇವರು ಕೂಡ ನಮ್ಮ ಚಂದ್ರು ಸರ್ ಅವರ ಇನ್ನೊಬ್ಬ ಲಯನ್. ಈ ಒಂದು ಎಂಟೈರ್ 28 ಜನ ಲೀಡರ್ಸ್ ಅಲ್ಲಿ ಚಂದ್ರು ಸರ್ ಕೊಟ್ಟಿರುವಂತ 8 ಲಯನ್ಸ್ ಇವತ್ತು ಬಂದಿರುವಂತ ಚಂದ್ರು ಸರ್ ಟೀಮ್ ಇಂದ ಲಾಸ್ಟ್ ಲಯನ್ ಚಂದ್ರು ಸರ್ ಟೀಮ್. ಸೊ ಒಂದು ಒಬಿಡಿಯನ್ಸ್ ನಾವು ಚಂದ್ರು ಸರ್ ಅವರ ಟೀಮ್ ಅಲ್ಲಿ ಎಲ್ಲರಲ್ಲೂ ನಾನು ಆಕ್ಚುಲಿ ಕಾಣ್ತೀನಿ. ಈ ತರ ಒಂದು ಒಬಿಡಿಯನ್ಸ್, ಎಸ್ಪೆಷಲಿ ಒಂದು ಸೀನಿಯರ್ ಲೀಡರ್ಸ್ ಇಲ್ಲ ಅಂತ ಹೇಳಿದ್ರೆ ಅವರ ಅಪ್ಲೈನ್ಸ್ ಗಳಿಗೆ ತೋರಿಸುವಂತ ಒಂದು ಒಬಿಡಿಯನ್ಸ್ ಏನಿದೆ, ಮನ್ಸಾರೆ ತೋರಿಸುವಂತ ಒಂದು ಪ್ರೀತಿ ಏನಿದೆ, ಚಂದ್ರು ಸರ್ ಇಂದನೂ ಕೂಡ ಎಂಟೈರ್ ಟೀಮ್ಗೆ ಫ್ಲೋ ಆಗಿದೆ. BM ಅವರಲ್ಲೂ ನೀವು ಕಾಣ್ಬೋದು. ಸೊ ಇದು ಆಕ್ಚುಲಿ ಎಂಟೈರ್ ಎಜುಕೇಶನ್ ಸಿಸ್ಟಮ್, ಒಂದು ಕಲ್ಚರ್ ಆಕ್ಚುಲಿ ಚಂದ್ರು ಸರ್ ಏನ್ ಕ್ರಿಯೇಟ್ ಮಾಡಿದ್ದಾರೆ. ರಿಯಲಿ ಚಂದ್ರು ಸರ್ಗೆ ಹ್ಯಾಟ್ಸ್ ಆಫ್. ಇದನ್ನ ಕಲ್ಸೋದು ತುಂಬಾ ಕಷ್ಟ, ಯಾಕೆಂತ ಹೇಳಿದ್ರೆ ಇದಕ್ಕೆ ಎಲ್ಲೂ ಕೂಡ PPT ಇಲ್ಲ ಏನು ಸಿಗೋದಿಲ್ಲ.
ಇದಕ್ಕೋಸ್ಕರ ಕಂಪ್ನಿಲೂ ಕೂಡ ಏನೋ ಒಂದು ನಾರ್ಮ್ಸ್ ಈ ತರ ಇರಬೇಕು, ಈ ತರ ನಡ್ಕೋಬೇಕು ಅಂತ ನಾವೆಲ್ಲೂ ಕೂಡ ಹೇಳಲ್ಲ. ಅಂದ್ರೆ ಕಲ್ಚರ್ನ ಅದನ್ನ ನೋಡಿ ಕಲಿತಾರೆ ಅಂತ ಹೇಳ್ತಾರೆ. ಸೊ ಚಂದ್ರು ಸರ್ ಅವ್ರನ್ನ ನೋಡಿ ಎಲ್ಲಾರು ಕೂಡ ಕಲಿತಾ ಇದಾರೆ, ಅವರ ಎಂಟೈರ್ ಟೀಮ್. ರಿಯಲಿ ಚಂದ್ರು ಸರ್ ಎಲ್ಲಾರ್ಗೂ ಕೂಡ ಮೋಸ್ಟ್ ಆಫ್ ದಿ ಟೈಮ್ ನಾನು ಹೇಳ್ತಾ ಇರ್ತೀನಿ, ಸೆಕ್ಯೂರಿಟಿ ಗಾರ್ಡ್ ಇಂದನೂ ಕೂಡ ಒಬ್ಬ MD ತನಕನೂ ಕೂಡ ಚಂದ್ರು ಸರ್ನ ಆರಾಮಾಗಿ ಇನ್ಸ್ಪೈರ್ ಮಾಡ್ಕೋಬಹುದು ಅಂತ. ಸೊ ಅದೇ ರೀತಿಲಿ ಇವನ್ BM ಅವರು ಕೂಡ ಬೆಳೀತಾ ಇದ್ದಾರೆ. ಇವರು ಕೂಡ ಚಂದ್ರು ಸರ್ ತರನೇ ಇನ್ನೊಬ್ಬ ಡೈಮಂಡ್ ನಮ್ಮ ಪ್ರಕಾರ. ಸೊ ಡೈಮಂಡ್ ನ ಯಾವ ತರ ಒಂದು ಎಷ್ಟು ಪ್ರೆಷರ್ ಹಾಕಿ ಕ್ರಿಯೇಟ್ ಮಾಡ್ತಾರೆ, ಅದೇ ತರ BM ನು ಕೂಡ ಬೇಕಾದಷ್ಟು ಪ್ರೆಷರ್ ಹಾಕಿ ಈ ತರ ಗಾಡ್ ಗಿಫ್ಟೆಡ್ ಇಲ್ಲ ಅಂದ್ರೆ ಅವರ ಅಪ್ಲೈನ್ ಗಿಫ್ಟೆಡ್ ಇಲ್ಲ ಅಂದ್ರೆ ಕೆತ್ತನೆ ಮಾಡಿ ರೆಡಿ ಮಾಡಿದರೆ ಈ ಒಂದು ಡೈಮಂಡ್. ನಾಟ್ ಇನ್ ಟರ್ಮ್ಸ್ ಆಫ್ ಟೈಟಲ್, ಅಟ್ ಲೀಸ್ಟ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್. ಓಕೆ, ಥ್ಯಾಂಕ್ ಯು BM. ಇವನ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚಂದ್ರಕಲಾ ಅವ್ರಿಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚಂದ್ರಕಲಾ ಅವರು ನೆಕ್ಸ್ಟ್ ಮಂತ್ ಲೀಡರ್ಸ್ ಮೀಟಿಂಗ್ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಸರ್, ಡೆಫಿನೆಟ್ಲಿ. ಬಂದ್ರೆ ಇಬ್ಬರದು ಡ್ಯಾನ್ಸ್ ಇನ್ನೊಂದ್ಸತಿ ಅರೇಂಜ್ ಮಾಡಿರ್ತೀನಿ. ಶೋರ್ ಸರ್, ಶೋರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು BM. ಚಂದ್ರಕಲಾ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್. ಓಕೆ, ಇವತ್ತು ನಮ್ಮ ಚಂದ್ರು ಸರ್ ಟೀಮ್ದು ಸೆಷನ್ ಮುಗಿದಾದ್ಮೇಲೆ ನಾಳೆ ಸಂಡೇ ನಮ್ಮ ವೀಕೆಂಡ್ ಸ್ಪೆಷಲ್. ನಾಳೆ ಇನ್ಯಾರು ಬರ್ತಿದ್ದಾರೆ? ಸೊ ನಾಳೆ ನಮ್ಮ ಜೊತೆ ಬರ್ತಾ ಇರೋದು ಉಡುಪಿ ಭಾಗದಿಂದ ಬರ್ತಾ ಇದ್ದಾರೆ. ಸೊ ನಾಳೆ ನಮ್ಮ ಜೊತೆ ಬರ್ತಾ ಇರೋರು ಸಾರಿ ಸುಬ್ರಹ್ಮಣ್ಯ ಅವರು ಉಡುಪಿ ಕುಂದಾಪುರದಿಂದ ಬರ್ತಾ ಇದ್ದಾರೆ. ಜಸ್ಟ್ ಇನ್ ಕೇಸ್ ಏನಾದ್ರು ಬೈ ಚಾನ್ಸ್ ಯಾರಿಗೂ ಕೂಡ ಆಗಬಾರ್ದು, ಸುಬ್ರಹ್ಮಣ್ಯ ಅವ್ರಿಗೆ ಆಗಿದ್ದ ರೀತಿಲಿ ಏನೋ ಒಂದು ಚಿಕ್ಕ ಆಕ್ಸಿಡೆಂಟ್ ಆದಾಗ, ಎಂಟೈರ್ ಬೆಡ್ ರಿಡನ್ ಆದಾಗ, ಎಷ್ಟು ವರ್ಷ ಯಾವ ತರ ಬೆಡ್ ರಿಡನ್ ಆದ್ಮೇಲೆ ಹೇಗೆ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ, ಆ ಒಂದು ರಿಯಲ್ ಇನ್ಸಿಡೆಂಟ್ ಹೇಗಾಯ್ತು ಇಲ್ಲ ಅಂತ ಹೇಳಿದ್ರೆ ಅದಾದ್ಮೇಲೆ ಹೇಗೆ ಬೆಳೆದಿದ್ದಾರೆ. ಸೊ ವೆರಿ ಟಫ್ ಇದು. ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ 4 ವರ್ಷ ಬೆಡ್ ರಿಡನ್ ಆದ್ಮೇಲೆ ಮತ್ತೆ ವಾಪಸ್ ಬಂದು ಹೇಗೆ ಮತ್ತೆ ಚಿಕಿತ್ಸ್ತಾ ಇದ್ದಾರೆ ಅದನ್ನ ನಾಳೆ ಕೇಳೋಣ. ಸುಬ್ರಹ್ಮಣ್ಯ ಅವ್ರ ಕಡೆಯಿಂದನೇ, ಹಾಗೇನೆ ಅವರ ಬೆಟರ್ ಆಫ್ ಪ್ರಮೋದ್ ಅವ್ರ ಕಡೆಯಿಂದ ನಾಳೆ ಮತ್ತೆ ಸಂಡೇ ಗ್ರೇಟ್ ವೀಕೆಂಡ್ ಸೆಲೆಬ್ರೇಟ್ ಮಾಡ್ತಾ ಮತ್ತೆ ನಮ್ಮ ಸುಬ್ರಹ್ಮಣ್ಯ ಅಲ್ಲಿ ಅವರ ವೈಫ್ ಜೊತೆ ಮತ್ತೆ ನಮ್ಮ ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ ಮತ್ತೆ ಕನೆಕ್ಟ್ ಆಗೋಣ 9 o'clock 8:50 ಟೈಮಲ್ಲಿ. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಸಂಡೇ ಅಂಡ್ ಹ್ಯಾವ್ ಎ ಗ್ರೇಟ್ ನೈಟ್. ಮತ್ತೆ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು.